ವಿಠಲ್ಗೆ ಸಂದ ಚೆಂಡು ಜಾಣ್ಮೆ ಆಟವನ್ನು ಆಡಿದ್ರೆ ಬೌಲರ್ಸ್ ಬ್ಯಾಕ್ ಆಟವನ್ನು ಆಡ್ತಾ ಇದ್ದಾರೆ. ಹೊಯ್ಸಳ ಖಾತೆಗೆ ಮತ್ತೊಂದು ಸೇರ್ಪಡೆ. ವಿಠಲ್ ಖಾತೆ ಆರಂಭ. ತಂಡ ಮೊತ್ತ ಇವಾಗ 3 ಓಟಗಳು. ಎರಡೂ ತಂಡಗಳಿಗೆ ಕೂಡ ಈ ನಡುವೆ ಒಂದಷ್ಟು ತಿರುವನ್ನು ಪಡ್ಕೊಂಡಿರ್ತಕ್ಕಂಥ ಚೆಂಡಿಗೆ ಯಶ್ವಂತ್ ಮತ್ತೆ ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಇವಾಗ 4. ಈ ಪಂದ್ಯ ತರ ಮುಂದಿನ ಒಂದು ಹೈ ವೋಲ್ಟೇಜ್ ಪಂದ್ಯ. ನಮ್ಮ ದುರ್ಗ ಪಂದ್ಯವನ್ನು ಆಡಲಿಕ್ಕಿದೆ ಹೊನಲು ಬೆಳಕಿನಲ್ಲಿ ಹೈಟೆಕ್ ವಿರುದ್ಧವಾಗಿ. ರಿಯಾಜ್ ಪಿಂಟು ಇವರ ಮಾಲಕತ್ವದಲ್ಲಿ ಪಂದ್ಯವನ್ನು ಆಡುತ್ತೆ. ಮಾತ ಬಸವ ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಎಕ್ಸ್ಟ್ರಾ ಓಟ್ಗಳ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1+1 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೊತ್ತ ಇವಾಗ 6ಕ್ಕೆ ತಲುಪ್ತಾ ಇದೆ. ಪ್ರಗತಿಯ ಮೊದಲ ಪವರ್ ಪ್ಲೇಯರ್ ಮಿಡ್ ಆನ್ ಶೋತ್ ರಕ್ಷಣೆ. ಮಿಡ್ ಆಫ್ ಕಾಣ್ತಾ ಇದೆ, ಕವರ್ಸ್ ಕಾಣ್ತಾ ಇದೆ, ಪಾಯಿಂಟ್ ಕಾಣ್ತಾ ಇದೆ, ಶಾರ್ಟ್ ಟರ್ನ್ಮೆಂಟ್ ಕಾಣ್ತಾ ಇದೆ, ಸ್ಲಿಪ್ ಕಾಣ್ತಾ ಇದೆ, ವಿಕೆಟ್ ಕೀಪರ್ ಕಾಣ್ತಾ ಇದೆ, ಲೆಗ್ ಸ್ಲಿಪ್ ಕೂಡ ಕ್ಷೇತ್ರ ರಕ್ಷಣೆಯಲ್ಲಿ ಇದೆ. ಡೀಪ್ ಸ್ಕ್ವೇರ್ ಲೆಗ್ ಅಂಡ್ ಲಾಂಗ್ ಆನ್. ಬಹಳ ಶುದ್ಧಮತಿಯಿಂದ ಹೊರಡುತ್ತಾ ಇವಾಗ ಪಾಯಿಂಟ್ ಭಾಗದಲ್ಲಿ ಕಟ್ ಮಾಡಿದ್ರು ಯಶವಂತ್. ಒಂದೋಟ ಮತ್ತೆ ಇವಾಗ ಒಂದೋಟದ ಸೇರ್ಪಡೆ. ಇವಾಗ ಕೊನೆ ಒಂದಷ್ಟು ಬಾಕಿ ಉಳಿತಾ ಇದೆ ಬಸ್ವರ್ ಓವರ್ ನಲ್ಲಿ. ಸೆಕ್ಸಿ ಶಾಖೆ ಬಾರಿ ಎಕ್ಸ್ಟ್ರಾ ಕವರ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. 4 ಓಟ ಅಂಕಿಅಂಶ ಪಟ್ಟಿಯನ್ನು ಕ್ರಮಿಸ್ತಾ ಇದೆ. ಈ ಬೌಂಡ್ರಿ ಮುಖ್ಯವಾಗಿ ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮತ್ತೆ ಇವಾಗ 11ಕ್ಕೆ ಅಸಾಟವನ್ನು ಆಡ್ತಾ ಇದೆ ಹೊಯ್ಸಳ ಕ್ರಿಕೆಟರ್ಸ್. ಬಹುಶಃ ಮುಂದಿನ ಒಂದು ಪಂದ್ಯವನ್ನು ಆಡುತ್ತೆ ನಮ್ಮ ದುರ್ಗ. ಬನ್ನಟ್ಟಿ ರಾಮಣ್ಣನ ಮಾಲಕತ್ವದ ತಂಡ, ಬನ್ನಟ್ಟಿ ರಾಮಣ್ಣನ ಒಂದು ಪ್ರಾಯೋಜಕತ್ವದ ಪಂದ್ಯವನ್ನು ಆಡುತ್ತೆ. ಯಾಸಿಯಾರ್ಕಿ ಭಾಗದಲ್ಲಿ ಇವಾಗ ಆದ್ಯಾವ ಬೌಲರ್ನ ಪರಿಚಯಿಸ ನೋಡಬೇಕಾಗಿದೆ. ದಾವಣಗೆರೆ 11 ಹೊಸ ಬೌಲರ್ ಇವಾಗ ಹೇಮಂತನನ್ನು ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದೆ ದಾವಣಗೆರೆ 11. ಪಂದ್ಯ ಮುಂದುವರಿಸಿ ಇದಾದ ಬಳಿಕದ ಹೈ ವೋಲ್ಟೇಜ್ ಪಂದ್ಯಕ್ಕೆ ಇವಾಗ ದುರ್ಗದ ಒಂದಷ್ಟು ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ನಡುವೆ ಬಹಳ ಶುದ್ಧ ನೋಡುತ್ತಾ ಎಚ್ಚರಿಕೆ ತನ್ಮೂಲಕ ಸೀಮಾರೇಖೆ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟ. ಹೊಯ್ಸಳ ಒಂದು ಬಿಗ್ ಪಾರ್ಟ್ನರ್ಶಿಪ್ ಕಟ್ತಾ ಇದೆ ಇವಾಗ ಮೊದಲ 2 ಓವರ್ಗಳಲ್ಲಿ. ತಂಡ ಮತ್ತೆ ಇವಾಗ 15. ಮತ್ತೆ ಹೇಮಂತ್ 2ನೇ ಬಾರಿ. ಬಹಳ ಶುದ್ಧ ಮಾಡಿದ ಸೆತ ಗಲ್ಲಿ ಭಾಗದಲ್ಲಿ ಕಟ್ ಮಾಡಿದ್ರು. ಒಂದು ಓಟ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ನಿಧಾನ ಗತಿಯಾಗಿ ಇವಾಗ ಹೊಯ್ಸಳದ ರನ್ ರೇಟ್ ಹೆಚ್ಚಾಗ್ತಾ ಇದೆ. ಮೊದಲ ಓವರ್ನಿಂದಲೂ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಸ್ಟ್ರೈಕ್ ಬದಲಿಸ್ತಾ ಇದ್ದಾರೆ ವಿಠಲ್ ಮತ್ತು ಯಶವಂತ್. ತಂಡದ ಮತ್ತೆ ಇವಾಗ 16. ದುರ್ಗ 11 ಕಡೆ ಚಿತ್ರದುರ್ಗ ಇವರ ಸಾರಥ್ಯದಲ್ಲಿ ನಡೀತಾ ಇದೆ ಅಂಬಾರಿಯಾನ ಅರ್ಜುನ ಕಪ್ 2023 ಕೊನೆಯ ಕ್ಷಣದಲ್ಲಿ. ಈತ ನೋಡು ಮತ್ತೆ ಹೇಮಂತ್
ಹೇಮಂತ್ ಎಸೆದ ಚೆಂಡು ತನ್ಮೂಲಕ ಡೀಪ್ ಪಾಯಿಂಟ್ ಭಾಗದಲ್ಲಿ ಕ್ಷಣಕಾಲ ಬಾಲ ಚೆಲ್ಲಿತ್ತು. ನೋಮನ್ಸ್ ಲ್ಯಾಂಡ್ ಆಗ್ತಾ ಇದೆ. 2 ಓಟ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ತನ್ನ ಮೊತ್ತ ಇವಾಗ 18ಕ್ಕೆ ತಲುಪ್ತಾ ಇದೆ. ಬಹುಶಃ ಮುಂದಿನ ಒಂದು ಹೈ ವೋಲ್ಟೇಜ್ ಬಂದಾಗ ಜನಸಾಗರವ ಸೃಷ್ಟಿಯಾಗಿದೆ. ಹೆಚ್ಚು ಕಮ್ಮಿ 10,000ಕ್ಕೂ ಮಿಕ್ಕಿದ ಕ್ರೀಡಾ ಪ್ರೇಕ್ಷಕರು ದುರ್ಗಾಂಕಣ ಸುತ್ತಗಳಲ್ಲಿ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹುಶಃ ಇವಾಗ ನಮ್ಮ ದುರ್ಗ ಅದ್ಯಾವ ರೀತಿಯಾಗಿ ತವರಿನ ಕ್ರೀಡಾ ಪ್ರೇಕ್ಷಕರಿಗೆ ರಸದ ಔತಣವನ್ನು ಉಣಬಡಿಸ್ತಾ ನೋಡಬೇಕಾಗಿದೆ. ಈ ತರುಣ ಮತ್ತೆ ಹೇಮಂತ್ 4ನೇ ಬಾರಿ ದುರ್ಗಾ 11 ನಂಬುಗಸ್ತ ಬೌಲರ್ ಹೇಮಂತ ಮೊದಲ ಓವರ್ನಲ್ಲಿ ಬಸವ ಸಿಆರ್ಕೆ ಮಾಡಿದ್ರು. ಇವಾಗ ಹೇಮಂತ್ ಸಿಆರ್ಕೆ ಮಾಡ್ತಾ ಇದ್ದಾರೆ. ಗೋಟಾಳ ಹಿಂಭಾಗದಲ್ಲಿ ರಿಯಾಜ್ ಬಹಳ ಶೋತವನತೆಯಿಂದ ಹೊರಡಾಟ ತನ್ಮೂಲಕ ಮತ್ತೆ ಡೀಪ್ ಪಾಯಿಂಟ್ ಭಾಗದಲ್ಲಿ ರೇಖಾಂಶ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಈ ಬೌಂಡ್ರಿ ಮುಖ್ಯವಾಗಿ ತಂಡದ ಮೊತ್ತ 22. ಹೊಯ್ಸಳ ಕ್ರಿಕೆಟರ್ಸ್ ರಘು ಮಾಲಕತ್ವದಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಅನಿಲ್ ಮುಂದಾಳತ್ವದಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಈತ 16 ಬಾರಿ ಹಗಲು ರಾತ್ರಿಯ ಒಂದು ರಾಷ್ಟ್ರೀಯ ಕ್ರಿಕೆಟ್ ಪಂದ್ಯ ನಡೆಸಿದ ಬೆಣ್ಣೆನಗರಿ ದಾವಣಗೆರೆ. ಬಹುಶಃ ಕರ್ನಾಟಕದಲ್ಲಿ ಇದು ಯಾರು ಕೂಡ ಅತಿ ಶೀಘ್ರಗತಿಯಲ್ಲಿ ಅಳಿಸಲು ಸಾಧ್ಯವಿಲ್ಲದ ಒಂದು ರೆಕಾರ್ಡ್ ಕೂಡ. ವರ್ಲ್ಡ್ ಕಪ್ ಎಂಬ ಬಿರುದೆಲ್ಲ ಕೂಡ ಪಡೆದಿರ್ತಕ್ಕಂಥ ದಾವಣಗೆರೆಯ ಜಯಪ್ರಕಾಶ್ ಗೌಡರು ಇವರ ಸಾರಥ್ಯದಲ್ಲಿ ಈ ಒಂದು ಪಂದ್ಯಾಟ ನಡೆಯುತ್ತದೆ. 16 ಬಾರಿಗಾಗಲೇ ನಡೆದಾಗಿದೆ. ಆ ಒಂದು ಪಂದ್ಯಾಟದ ಶಸ್ತ್ರ ರೂವಾರಿಗಳು ದಾವಣಗೆರೆ 11 ಆಟಗಾರರು ಪಂದ್ಯವನ್ನು ಆಡ್ತಾ ಇದ್ದಾರೆ ದುರ್ಗಾ ಹೃದಯ ಭಾಗದಲ್ಲಿ. ನೋಬಾಲ್ ಸೂಚನೆ ಬರ್ತಾ ಇದೆ. ಅತಿರಿಕ್ತ ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಫ್ರೀ ಹಿಟ್ ಅವಕಾಶಗಳು ವಿಠಲ್ಗೆ ಲಭಿಸ್ತಾ ಇದೆ. ತನ್ನ ಮೊತ್ತ 23. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಪವರ್ ಪ್ಲೇ ಎಸೆತಗಳು ಕೆಲವು ಎಸೆತಗಳು ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 23. ಇದುವರೆಗೂ ಕೂಡ ಯಾವುದೇ ಸಿಕ್ಸರ್ಗಳು ದಾಖಲಾಗ್ತಿದ್ದಾರೆ ಖಂಡಿತ ಇದ್ರು ಕೂಡ 3 ಬೌಂಡ್ರಿಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಫ್ರೀ ಹಿಟ್ ಅವಕಾಶಗಳಿದೆ. ಇವಾಗ ವಿಠಲ್ ಸ್ಟ್ರೈಕರ್ ಭಾಗದಲ್ಲಿ, ಹೇಮಂತ್ ಸಿಆರ್ಕೆ ಭಾಗದಲ್ಲಿ. ಫ್ರೀ ಹಿಟ್ ಚೆಂಡು ಬಹಳ ಶುದ್ಧ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ. ಒಂದೋಟದ ಸೇರ್ಪಡೆ, 2ನೇ ಓಟದ ಪೂರೈಕೆ ಕೂಡ. ತಂಡದ ಮೊತ್ತ ಇವಾಗ 25. ಸೆಕೆಂಡ್ ಓವರ್ ಚಾಲ್ತಿಯಲ್ಲಿದೆ. 25 ರನ್ಸ್. ಹೊಯ್ಸಳ ಕ್ರಿಕೆಟರ್ಸ್ ಇವಾಗ ದಾವಣಗೆರೆ 11ಗೆ ಒತ್ತಡವನ್ನು ಇರುವ ಪ್ರಯತ್ನ ಮಾಡ್ತಾ ಇದೆ. ಬಹುಶಃ ದಾವಣಗೆರೆ 11 ವಿರುದ್ಧವಾಗಿ 50, 60, 70 ಪ್ಲಸ್ ಓಟವನ್ನು ದಾಖಲಿಸಲೇಬೇಕಾಗಿದೆ. ಲಾಸ್ಟ್ ಬಾಲ್ ಸೆಕೆಂಡ್ ಓವರ್ನಲ್ಲಿ. ಬಹಳಷ್ಟು ಉತ್ತಮ ಬೆಸೆತ ಓಟಗಳ ಅವಕಾಶಗಳು ಬರ್ತಾರೆ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಫೋನ್ ನಂಬರ್ 2 ಸ್ಕೋರ್ ಬಾಕ್ಸ್ 25 ಫಾರ್ ವಿದೌಟ್ ಲಾಸ್. 25ಕ್ಕೆ ರೋಲಾಸ್ ಆಟವನ್ನು ಆಡ್ತಾ ಇದೆ ಹೊಯ್ಸಳ ಕ್ರಿಕೆಟರ್ಸ್. ಇವರು 24 ಎಸೆತ ಆಟ ಬಾಕಿ ಉಳಿತಾ ಇದೆ. ಇದೇ ರೀತಿಯಾಗಿ ಒಂದು ಪಾರ್ಟ್ನರ್ಶಿಪ್ ಬೆಂಡನ್ನು ಮಾಡಿದ್ರೆ ವಿಠಲ್ ಮತ್ತು ಯಶವಂತ್ ಪ್ರತಿ ಚಡಿಯಲ್ಲೂ ಕೂಡ ಸ್ಟ್ರೈಕ್ ಬದಲಿಸುವ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ 50ರ ಆಸುಪಾಸಿನ ಓಟವನ್ನು ದಾಖಲಿಸುವ ಅವಕಾಶ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ 25. ಇನ್ನು ಕೂಡ 4 ರನ್ ಆಟ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಕಾದು ನೋಡಬೇಕಾಗಿದೆ. ಅರ್ಜುನನ ಸವಿನೆನಪಿಗಾಗಿ ನಡೀತಾ ಇದೆ ಅರ್ಜುನ ಕಪ್ 2023. 8 ಬಾರಿ ಅಂಬರನ್ನು ಹೊತ್ತಿದ್ರೆ ಜಯ ಮಾರ್ಥಂಡ ಅನ್ನುವಂಥ ನಾನೇ ಕೂಡ 45 ಬಾರಿ ಅಂಬಾರಿಯನ್ನು ಹೊತ್ತಂತಾನೆ ಮೈಸೂರು ದಸರಾದಲ್ಲಿ. ಅದು ಕೂಡ ಇವತ್ತು ಮೈಸೂರಿನ ಹೆಬ್ಬಾಗಿಲಿನಲ್ಲಿ ಜಯ ಮಾರ್ಥಂಡ ಅನ್ನುವಂಥ ನಾಮೋದ ಕೂಡ ಹೆಬ್ಬಾಗಿಲಿಗೆ ಇಟ್ಟಿದ್ದಾರೆ. ರಾಮಪ್ರಸಾದ, ತದನಂತರ ಮೋತಿಲಾಲ್, ಸುಂದರ್ ರಾಜ್, ಐರಾವತ ಈ ರೀತಿ ಆನೆಗಳೆಲ್ಲವೂ ಕೂಡ ದಸರಾ ಅಂಬಾರಿಯನ್ನು ಹೊತ್ತಿದೆ. ದ್ರೋಣ, ಬಲರಾಮ, ಅರ್ಜುನ ಈ ಎಲ್ಲ ಆನೆಗಳು ಕೂಡ ಬಹುಶಃ ಮೈಸೂರು ದಸರಾದಲ್ಲಿ ಒಂದು ಇತಿಹಾಸದ ಪುಟವನ್ನು ಸೇರಿರ್ತಕ್ಕಂಥ ಆನೆಗಳು. ಇತ್ತೀಚಿನ ದಿನಗಳಲ್ಲಿ ವಿಧಿವಶವಾಗಿರ್ತಕ್ಕಂಥ
ಅರ್ಜುನ ಬಹುಶಃ ಇಡೀ ಕನ್ನಡಿಗರ ಕಂಬನಿಯನ್ನು ಬಿಡುವಂತಾಗಿತ್ತು. ಅರ್ಜುನನ ಸವಿನೆನಪಿಯಾಗಿ ಇವಾಗ ದುರ್ಗಾ 11 ಕ್ರಿಕೆಟ್ ಚಿತ್ರದುರ್ಗ ರಾಷ್ಟ್ರೀಯ ಮಟ್ಟದ ಪಂದ್ಯಾಟದಲ್ಲಿ ಅರ್ಜುನ ಟ್ರೋಫಿ ಅನ್ನುವಂಥ ರೂಪದಲ್ಲಿ ಪಂದ್ಯವನ್ನು ನಡೆಸ್ತಾ ಇದ್ದಾರೆ. ಈ ತರುಣ ಮತ್ತೆ ಬಸವ ಬಹಳಷ್ಟು ಉತ್ತಮ ಸೆತ ತಟ್ಟಿ ಮುಟ್ಟಿ ಆಟವನ್ನು ಆಡಿದ್ರು. ಕಾರ್ಸ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ತರುಣ ಮೊತ್ತ 26. ಬಸವ ದಾವಣಗೆರೆ 11 ಮತ್ತೊಬ್ಬ ಟ್ರಂಪ್ ಕಾರ್ಡ್ ಆಲ್ರೌಂಡರ್. ಮೊದಲ ಓವರಲ್ಲಿ ಇದೇ ಬಸವ ಆಯ್ಕೆ ಮಾಡಿದ್ರು. ಆವಾಗ 11 ಓಟ. ಕ್ಷೇತ್ರ ರಕ್ಷಣೆಯನ್ನು ಬಸವ ಬದಲಿಸ್ತಾ ಇದ್ದಾರೆ. ಇವಾಗ ಶ್ರೀಧರ್ ಪಾಯಿಂಟ್ ಭಾಗದಲ್ಲಿ, ಜಾಧು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ಸೆತ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ 26ರಲ್ಲಿ ಸಿಗುತ್ತದನ್ನು ಕಾಣ್ತಾ ಇದೆ. ಉತ್ತಮ ಪರಿಸ್ಥಿತಿಯಲ್ಲಿ ಕಾಣ್ತಾ ಇರ್ತಕ್ಕಂಥ ಹೊಯ್ಸಳ ಪ್ರತಿ ಚೆಂಡಿನಲ್ಲಿ ಕೂಡ ಒಂದಷ್ಟು ತಟ್ಟಿ ಮುಟ್ಟಿ ಆದರೂ ಸ್ಟ್ರೈಕ್ ಬದಲಿಸುವ ಪ್ರಯತ್ನವನ್ನು ಪ್ರತಿ ಚೆಂಡಿನಲ್ಲಿ ಮಾಡಬೇಕಾಗಿದೆ. ಆವಾಗ 50+ ಓಟವನ್ನು ದಾಖಲಿಸುವ ಅವಕಾಶ ಇದೆ. ಈತ ನಡುವೆ ಲೆಗ್ ಬೈ ಫಾರ್ ದ ವಿಕೆಟ್ ತನ್ಮೂಲಕ ಈ ಬಾರಿ ಕ್ಲೀನ್ LBW ಮೊದಲ ವಿಕೆಟ್ ಸಲ ಕಳ್ಕೊಳ್ತಾರೆ ಹೊಯ್ಸಳ ಕ್ರಿಕೆಟರ್ಸ್. 26ರ ಜೊತೆ ಆಟವನ್ನು ಆಡಿದ ಹೊಯ್ಸಳರು ಇವಾಗ ಮೊದಲ ಒಂದು ವಿಕೆಟ್ ಸಲ ಕಳ್ಕೊಳ್ತಾ ಇದೆ. ವಿಠಲ್ ರೂಪದಲ್ಲಿ ಬಸವ ಬ್ರೇಕ್ ಥ್ರೂವನ್ನು ಕೂಡ ಮಾಡಿದ್ರು. ಇವಾಗ ಕೃತ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತವರು ಸೀನಿಯರ್ ಆಟಗಾರರು ಕೂಡ ಅನುಭವವುಳ್ಳಂತ ಆಟಗಾರರು. ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಇವಾಗ ಹೊಯ್ಸಳ ಮತ್ತೊಬ್ಬ ಟ್ರಂಪ್ ಕಾರ್ಡ್ ಬ್ಯಾಟ್ಸ್ಮನ್, ಬಹಳಷ್ಟು ಅನುಭವದ ಆಟಗಾರರು ಕೃತ ಅಂಕಣದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 26ರವರೆಗಿನ 40 ದಾಟವನ್ನು ಆಡಿದ ಹೊಯ್ಸಳ ಮೊದಲ ವಿಕೆಟ್ ಸಲ ಕಳ್ಕೊಳ್ತಾ ಇದೆ ವಿಠಲ್ ರೂಪದಲ್ಲಿ. ಮತ್ತೆ ಬಸವ ಟು ಕೃತ. ನಡುವೆ ಮತ್ತೆ ಲೆಗ್ ಬೈ ಫಾರ್ ದ ವಿಕೆಟ್ಗೆ ಒಂದಷ್ಟು ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕೃತ ಲಭಿಸ್ತಾ ಇಲ್ಲ. ಲೆಗ್ ಬೈ ಒಟ್ಟು ಅವಕಾಶ ಬರ್ತಾ ಇದೆ. ತಂಡದ ಮತ್ತೆ ಇವಾಗ ಓದೋರ್ದ ಸೇರ್ಪಾಡೆ. ದೇವದ ಮುಂದಿನ ಪಂದ್ಯದಲ್ಲಿ ಶೆಟ್ಟಿ ಪಾರ್ಟ್ನರ್ ಮೋಯಿನ್ ಯಾನೆ ನಾಗ ಕೂಡ ಪಂದ್ಯವನ್ನು ಆಡ್ತಾರೆ. ನಡುವೆ ಮತ್ತೆ ಬಸವ ಬಹಳಷ್ಟು ಉತ್ತಮ ಒಂದು ಹೊಡೆತ. ತನ್ಮೂಲಕ 2 ಓಟವನ್ನು ಪಡ್ಕೊಂಡ್ರು. 3 ರನ್ ಹೊಡೆದ ಪ್ರಯತ್ನ. ಈತ ನಡುವೆ ಪೂರೈಕೆಯೂ ಕೂಡ ಗುಡ್ ರನ್ನಿಂಗ್ ದ ಬಿಟ್ವೀನ್ 3 ಓಟದ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಇವಾಗ 33ನೇ ದಶಕದ ಸಾಧನೆ. ಚಾಲ್ತಿಯ 3ನೇ ಓವರ್ನಲ್ಲಿ ತಂಡದ ಮತ್ತೆ 30 ಓಟವನ್ನು ದಾಖಲಿಸ್ತಾ ಇದೆ ಹೊಯ್ಸಳ ಕ್ರಿಕೆಟರ್ಸ್. ಈ ಪರಿಸರದಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ಹಗಲು ರಾತ್ರಿಯ DCL ಪಂದ್ಯಾಟವನ್ನು ನಡೆಸಿದ ಒಂದು ಸಂಸ್ಥೆ ಕೂಡ ರಘು 8 ರಿಂದ 9 LED ಒಂದು ವ್ಯವಸ್ಥೆಯನ್ನು ಮಾಡಿ ಕಾಲೇಜು ಆವರಣದಲ್ಲಿ ಟೂರ್ನಿಮೆಂಟ್ ನಡೆಸಿದ್ರು. ಅದು ದುರ್ಗದ ಆಟಗಾರರು ಎಲ್ಲರೂ ಕೂಡ ಒಂದು ಟೂರ್ನಿಮೆಂಟ್ ಅನ್ನು ಆಡಿದ್ರು. ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಟವಾಗಿತ್ತು ಕಳೆದ 2-3 ವರ್ಷಗಳ ಹಿಂದೆ. ಇವಾಗ ದುರ್ಗಾ 11 ಕ್ರಿಕೆಟರ್ಸ್ ಅದ್ದೂರಿಯ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸ್ತಾ ಇದೆ. ಸುಂದರತೆ ಒಂದು ಸೆತ
ಗುಡ್ಲಂತಲ್ಲಿ ಚೆಂಡನ್ನು ತೇಲಿ ಬಿಡ್ತಾ ಇದ್ದಾರೆ. ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ ತಂಡ ಮೊತ್ತ 30 ಓಟವನ್ನು ದಾಖಲಿಸ್ತಾ ಇದೆ ಹೊಯ್ಸಳ ಕ್ರಿಕೆಟರ್ಸ್. ಉಳಿದ 18 ಎಸೆತ ಇದೇ ರೀತಿಯ 30 ಓಟವನ್ನು ಕಲೆ ಹಾಕಿದ್ರೆ 60 ಓಟ 60+ ಆಗುವ ಟಾರ್ಗೆಟ್ ಆಗುವ ಸಾಧ್ಯತೆ ಇದೆ. ಇವಾಗ 3 ಓವರ್ಗಳ ಬಳಿಕ ದಾವಣಗೆರೆ 11 ಯಾವುದೇ ಹಂತದಲ್ಲೂ ಕೂಡ ಕಮ್ಬ್ಯಾಕ್ ಮಾಡುವ ಸಾಧ್ಯತೆ ಇದೆ. ಯಾಕಂತಂದ್ರೆ ಬಹಳಷ್ಟು ಘಟಾನುಘಟಿ ಆಟಗಾರರು ಈ ರೀತಿಯ ಒತ್ತಡದ ಪರಿಸ್ಥಿತಿಯಲ್ಲೂ ಕೂಡ ಎದುರಾಳಿಗಳಿಗೆ ಒತ್ತಡವನ್ನು ಹೇರುವ ತಂಡ ಕೂಡ ದಾವಣಗೆರೆ 11. ಈಗಾಗಲೇ ಒಂದು ಫ್ರೀ ಕ್ವಾರ್ಟರ್ ಫೈನಲ್ ಸೋತಿನ ಒಂದು ಪ್ರವೇಶವನ್ನು ಪಡ್ಕೊಂಡಿದ್ದ ತಂಡ ಚೇತನ್ ಚಾಣಕ್ಯ. ಇವರ ಚಾಣಕ್ಯ ಕ್ರಿಕೆಟರ್ಸ್, ರವಿ ಸರ್ ಮಾಲಕತ್ವದ ರಾಹುಲ್ ಕ್ರಿಕೆಟರ್ಸ್, ಅಪ್ಪು 11 ಫೈರ್ ಬಾಸ್ ಚಲ್ಕೆರೆ, ಮದನಿ ಕ್ರಿಕೆಟರ್ಸ್, ಡಿ ದುರ್ಗನ್ ಟೈಟನ್ಸ್. ಈ ರೀತಿಯ ಆಟಗಾರರು ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾಳೆ ಪಂದ್ಯವನ್ನು ಆಡಲಿಕ್ಕಿದ್ದಾರೆ. ಈಗಾಗಲೇ ಇವತ್ತು ಜಾನ್ಸನ್ ಕುಂದಾಪುರ 2 ಪಂದ್ಯವನ್ನು 2ರಲ್ಲೂ ಕೂಡ ಜಯವನ್ನು ಕಂಡಿರ್ತಕ್ಕಂಥ ತಂಡ. ಇಲ್ಲಿ ದಾವಣಗೆರೆ ಬೆಳಗಿನದಲ್ಲಿ ಕೂಡ 3 ಪಂದ್ಯವನ್ನು ಆಡಿದೆ, 3ರಲ್ಲೂ ಕೂಡ ಜಯವನ್ನು ದಾಖಲಿಸಿದೆ. ಇವಾಗ 4ನೇ ಪಂದ್ಯವನ್ನು ಆಡ್ತಾ ಇದೆ, 4ನೇ ಪಂದ್ಯದಲ್ಲೂ ಕೂಡ ಜಯ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೆ ಹೇಮಂತ್ ಎಸ್ಆರ್ ಭಾಗದಲ್ಲಿ ಬಹಳಷ್ಟು ಉತ್ತಮ ಎಸೆತ, ಒಂದಷ್ಟು ತಿರುವನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಗೋಟಗಳ ಹಿಂಭಾಗದಲ್ಲಿ ಗೇರ್ಗಡೆ ಕಾಯಕದಲ್ಲಿ ತೀರಾ ಕ್ಲೋಸ್ ಆಗಿರ್ತಕ್ಕಂಥ ವಿಕೆಟ್ ಕೀಪರ್ ಕಾಯಕರು ಮಾಡ್ತಾ ಇದ್ದಾರೆ. ಆರಂಭಿಕ ದಿನಗಳಲ್ಲಿ ಸ್ವಿಚ್ ಹಿಟ್ ಮುಖೇನವಾಗಿ ಒಂದಷ್ಟು ಜನಪ್ರಿಯ ಆಟವನ್ನು ಆಡಿದ್ರು ಹಾಲಪ್ಪ ಸಾರಥಿ. ಬಹಳಷ್ಟು ಉತ್ತಮ ಆಟವನ್ನು ಆಡ್ತಾ ಇದ್ರು ಹಾಲಪ್ಪ. ಇವಾಗ ದಿನ ಕಳೀತಾ ಇದ್ದ ಹಾಗೆ ಹೊಸ ಆಟಗಾರರು ಕೂಡ ದಾವಣಗೆರೆ 11ನಲ್ಲಿ ಅವಕಾಶವನ್ನು ಪಡ್ಕೊಳ್ತಾ ಇದ್ದಾರೆ. ರಾಜ್ಯ ಟೆನ್ನಿಸ್ನಲ್ಲಿ ಇವತ್ತು ಗಮನಿಸಿರೋ ಬಹುಶಃ ಬಹಳಷ್ಟು ಯುವ ಆಟಗಾರರಿಗೆ ವೇದಿಕೆಯನ್ನು ಕಲ್ಪಿಸಿಕೊಳ್ಳುವಂಥ ತಂಡ ಕೂಡ ದಾವಣಗೆರೆ 11 ತಂಡ. ಒಂದೆಡೆ ಮತ್ತೆ ಫ್ರಾನ್ಸ್ ಬೆಂಗಳೂರು ಕೂಡ ಇವತ್ತು ಹೊಸ ಆಟಗಾರರಿಗೆ ಅಡಿಪಾಯವನ್ನು ಆಗ್ತಾ ಇದೆ. ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನಗಳು ತನ್ಮೂಲಕ ಜಾದೂ ಕ್ಷೇತ್ರ ದಕ್ಷಿಣ ಭಾಗದಲ್ಲಿ 2 ಸೇರ್ಪಡೆ 3 ಪ್ರಯತ್ನ ನಡೀತಾ ಇದೆ. ಪೂರೈಕೆಯೂ ಕೂಡ ಎಕ್ಸ್ಟ್ರಾ ಓಟವನ್ನು ಕದಿಯುವಂತ ಪ್ರಯತ್ನ ಬಾರಿ 3 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡ ಮತ್ತೆ 33. ನಗರಸಭೆಯ ಮಾಜಿ ಅಧ್ಯಕ್ಷರು ಬಿ ಕಾಂತರಾಜ್ ಇವರ ಸಾರಥ್ಯ ನೇತೃತ್ವದಲ್ಲಿ 2ನೇ ಬಾರಿಗೆ ನಡೀತಾ ಇದೆ ದುರ್ಗಾ 11 KS ಅಂಬಾರಿಯಾನೆ ಅರ್ಜುನ ಕಪ್ 2023 ರೂಪದಲ್ಲಿ. ಸ್ನೇಹಜೀವಿ ಸೂರಪ್ಪ ಇವರ ಸ್ನೇಹಿತರ ಒಂದು ಬಳಗ ಕೂಡ ಇದಕ್ಕೆ ಹಗಲು ರಾತ್ರಿಯಾಗಿ ಪರಿಶ್ರಮವನ್ನು ಪಡ್ತಾ ಇದೆ. ಈತ ನಡುವೆ ಸದ ಚೆಂಡು, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಸಂಪಿಗೆ ಸಿದ್ದೇಶ್, ಫಾರೂಕ್ ಬಾಯ್, ಸಿಬಿ ನಾಗರಾಜ್, ರಾಜೀವ ರಾಮು, ಪೈಲಟ್ ನಾಗರಾಜ್, ಕೃಪಾಕರ್, ಅರ್ಜುನ, ಕುಮಾರ, ಕೃಷ್ಣ, ಗುನ್ನ, ರಾಘವೇಂದ್ರ, ವಸೀಂ, ವಿನಯ್ ಗುಮ್ಮ, ಅವಿನಾಶ್, ಜಕಾಬಾಯ್, ಪ್ರಶಾಂತ್ ಪಚ್ಚಿ, ಆರ್.ಕೆ. ರಿಯಾಜ್. ಈ ರೀತಿಯಾಗಿ ಒಂದಷ್ಟು ಮಂದಿ ದುರ್ಗಾ 11 ಕ್ರಿಕೆಟರ್ಸ್ನಲ್ಲಿ ಹಗಲು ರಾತ್ರಿಯಾಗಿ ಒಂದು ಟೂರ್ನಮೆಂಟ್ಗೆ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಇತ್ತ ನಡುವೆ ಮತ್ತೆ ಬಾಲ್ ಸೂಚನೆ ಅಕ್ಷರ ಬರ್ತಾ ಇದೆ. ಫೈನಲ್ ಭಾಗದಲ್ಲಿ 2 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡ ಮತ್ತೆ 2+1 3 ಓಟದ ಸೇರ್ಪಡೆ. ತಂಡ ಮತ್ತೆ 36 ಓಟಗಳ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಬೆಳಗ್ಗಿನ ಅವಧಿಯಲ್ಲಿ
ಸೂರ್ಯನ ಕಿರಣಗಳ ಬೆಳಕಿನ ಅಡಿಯಲ್ಲಿ ನಡೆದಂತಹ ಒಂದು ವ್ಯವಸ್ಥಿತ ಆರಂಭವನ್ನು ಕಂಡ ಒಂದು ವ್ಯವಸ್ಥಿತ ಪಂದ್ಯಕೂಟ. ಬಹುಶಃ ಸೂರ್ಯನ ಕಿರಣಗಳೇ ಮರೆಮಾಚಿ ಹೋಗಿದೆ. ಇವತ್ತಿನ ಹೊಸ ಹೊಸ ಟೆಕ್ನಾಲಜಿಗಳನ್ನು ಬಳಸಿ ವಿದ್ಯುತ್ ಬೆಳಕಿನ ಅಡಿಯಲ್ಲಿ ವ್ಯವಸ್ಥಿತ ಪಂದ್ಯಾಟಗಳು ರಾಜ್ಯದ ಸುತ್ತಗಳು ನಡೀತಾ ಇದೆ. ಬಹುಶಃ ಇದೇ ಕಡೆಯಲ್ಲಿ ಬರ್ಗೇರಮ್ಮ ಟ್ರೋಫಿ ನಡೆದಿತ್ತು 1996ರಲ್ಲಿ. ಆವಾಗ ಬಹಳಷ್ಟು ಹಿರಿಯ ಆಟಗಾರರೆಲ್ಲರೂ ಕೂಡಿಕೊಂಡು ಹಗಲು ರಾತ್ರಿ ಪಂದ್ಯಾಟವನ್ನು ನಡೆಸಿದ್ರು. ಆ ಹಿರಿಯ ಆಟಗಾರರು ನಡೆಸಿದ ಪಂದ್ಯಾಟದಲ್ಲಿ ಜೈ ಕರ್ನಾಟಕ ಬೆಂಗಳೂರು ಹಿರಿಯ ಆಟಗಾರ ಒಂದು ತಂಡ ಕೂಡ ಪ್ರಶಸ್ತಿಯನ್ನು ಪಡೆದಿದ್ರು. ತದನಂತರ ಮತ್ತೆ ಚಾಲ್ತಿಯನ್ನು ಪಡೆದಿದ್ದು ಕಳೆದ ವರ್ಷ ದುರ್ಗಾ 11 ಕ್ರೀಡಾಸ್ ಇದೇ ಸಂಸ್ಥೆ ಇದೇ ಅಧ್ಯಕ್ಷನ ಸಾರಥ್ಯದಲ್ಲಿ ಪಂದ್ಯಾಟವನ್ನು ನಡೆಸಿದ್ರು. ಆವಾಗ SMCC ಇಸ್ಮಾಯಿಲ್ ಮಾಲಕತ್ವದ ನಾಶ್ ಬೆಂಗಳೂರು ಪಂದ್ಯವನ್ನು ಜಯಿಸಿತ್ತು. ಈತ ನೋಡಿ ಬಹಳಷ್ಟು ಫ್ರೀಡ್ ಚೆಂಡು ಬ್ಯಾಕ್ವರ್ಡ್ ಶಾಟ್ ಲೆಗ್ ಭಾಗದಲ್ಲಿ ಒಂದೊಂದು ಸೇರ್ಪಡೆ. ತಂಡ ಮತ್ತೆ ಇವಾಗ 37. ಎರಡು ಎಸೆಗಳು ಇನ್ನೂ ಕೂಡ ಬಾಕಿ ಇದೆ 4ನೇ ಓವರ್ನಲ್ಲಿ. ಮತ್ತೆ ಹೇಮಂತ್ ಯಶವಂತ್ಗೆ ಸಂದ ಚೆಂಡು ಬಹಳ ಶುದ್ಧವರಿದ ಎಸೆತ. ಚುರುಕಿನ ಗುಟ ರಕ್ಷಣೆ ಡಾಟರ್ ಡೆಲಿವರಿ. ಕೊನೆ ಒಂದು ಎಸೆ ಬಾಕಿ ಉಳಿತಾ 4ನೇ ಓವರ್ನಲ್ಲಿ 4th ಓವರ್ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಬಹಳ ಶುದ್ಧವರಿದ ಎಸೆತ ತಟ್ಟಿ ಮುಟ್ಟಿ ಒಂದು ಓಟವನ್ನು ಪಡ್ಕೊಂಡ್ರು. ಶಾರ್ಟ್ ಬಿಟ್ಟು ವಿಕೆಟ್ ಭಾಗದಲ್ಲಿ ನಡೆದ ಪೂರೈಕೆ ಕೃತ ಓಟವನ್ನು ಕದೆಯುವ ಬರದಲ್ಲಿ ಇವಾಗ ಅದು ಕೂಡ 1 ರನ್ ಶಾಟ್ ಅನ್ನೋದಾಗಿ ತಿಳಿಸಿದ್ರು. ಯಾವುದೇ ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇಲ್ಲ. ಬಹುಶಃ ಕೃತಾರನ್ನು ಗಮನಿಸಿ ಅಲ್ಲಿ ಹಿರಿಯ ಆಟಗಾರ ಕೂಡ ಪಾಪ ಮೋಸ್ಟ್ ಸೀನಿಯರ್ ಪ್ಲೇಯರ್ ಕೇವಲ 37 ತಂಡದ ಮೊತ್ತ. ಒಂದ್ರನ್ನ ನಾಟ್ ಔಟಾ? ಓಕೆ ಸಂತೋಣ 1 ರನ್ ಅಂಡ್ ನಾಟ್ ಔಟ್ ಅಂತೆ. ತಂಡ ಮೊತ್ತ 38. ಯಸ್ ರಿಟೈರ್ಡ್ ಔಟ್ ಆಗ್ತಾ ಇದ್ದಾರೆ ವಕೃತ. ಇಂಜೂರ್ಡ್ ಆಗಿದೆ ಕೃತಾರ್ ಅವರಿಗೆ. ತಂಡದ ಮೊತ್ತ 38. ಯಸ್ ಇಮಿಡಿಯೇಟ್ಲಿ ಮತ್ತೆ ಪಂದ್ಯ ಮುಂದುವರಿಸಲಿ. SRK ಭಾಗದಲ್ಲಿ ಇವಾಗ ಜಾದು SRK ಭಾಗದಲ್ಲಿದ್ದಾರೆ.
ಅದ್ಯಾವ ರೀತಿಯ ಜಾದನ್ನ ಮಾಡ್ತಾ ನೋಡ್ಬೇಕಾಗಿದೆ ಇವಾಗ. ಜಾದು ಬ್ಯಾಟ್ಸ್ಮನ್ ನೇಮ್ ಹೊಯ್ಸಳ ಆಟಗಾರರು ಯಶವಂತ್. ಬ್ಯಾಟ್ಸ್ಮನ್ ನೇಮ್ ವರುಣ್. ವರುಣ್ SCR ಭಾಗದಲ್ಲಿದ್ದಾರೆ ಇವಾಗ. ಸಾರಿ, ದಾಂಡಿಗೆ ತೋಲಿದ್ದಾರೆ SCR ಭಾಗದಲ್ಲಿ. ಜಾದು ನಡುರಾತ್ರಿಯಲ್ಲೂ ಕೂಡ ಇವಾಗ ದುರ್ಗಾ 11 ಕ್ರೀಡಾ ನಡೆಸ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಪಂದ್ಯಾಟ ನಡೀತಾ ಇದೆ. ಸಾಂಗವಾಗಿ ಸರಾಗವಾಗಿ ಪಂದ್ಯ ಮುಂದುವರಿಸಿ. ಇನ್ನೂ ಕೂಡ ಪಂದ್ಯ ಬಾಕಿ ಇದೆ ನಮಗೆ. ಬಹಳ ಶುದ್ಧಮಣಿಯ ನೋಡತ ಕವರ್ಸ್ ಭಾಗದಲ್ಲಿ ತಟ್ಟಿ ಮುಟ್ಟಿಯ ನೋಟವನ್ನು ಪಡ್ಕೊಂಡು ಬಸವ ಕ್ಷೇತ್ರಕ್ಷೆ ಮಾಡಿದ್ರು. 1 ಔಟ್ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ತಂಡದ ಮೊತ್ತ ಇವಾಗ 39. ಜಾದು ಕೆಲವೊಂದು ಸಲಹೆ ಸೂಚನೆಗಳನ್ನು ಪಡ್ಕೊಳ್ತಾ ಇದ್ದಾರೆ ಹಾಲಪ್ಪ ಮುಖೇನವಾಗಿ. ಅನುಭವಿ ಆಟಗಾರರು ಹಾಲಪ್ಪ ಕೆಲವೊಂದು ಕಿವಿ ಮಾತುಗಳನ್ನು ನೀಡ್ತಾ ಇದ್ದಾರೆ, ಕೆಲವೊಂದು ಟ್ರಿಕ್ಸ್ಗಳನ್ನು ಕೊಡ್ತಾ ಇದ್ದಾರೆ, ಕೆಲವೊಂದು ಐಡಿಯಾಸ್ಗಳನ್ನು ಕೊಡ್ತಾ ಇದ್ದಾರೆ ಜಾದೂರ್ ಅವರಿಗೆ. ಜಾದು ಎಸ್ ಅಂತ ಚೆಂಡು ಮೇಡುಕಡೆ ಭಾಗದಲ್ಲಿ ಹಾಲಪ್ಪ ವಿಕೆಟ್ ಕೀಪರ್ ಇವಾಗ ಶತರಕ್ಷಣೆ ಮಾಡಿದ್ರು. ಇದು ಅನುಭವ, ಇದು ಫಿಟ್ನೆಸ್. ಕೇವಲ 1 ಔಟ್ಗಳ ಎಷ್ಟು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮತ್ತೆ ಇವಾಗ 44ನೇ ದಶಕದ ಸಾಧನೆಯನ್ನು ಮಾಡ್ತಾ ಇದೆ ಹೊಯ್ಸಳ ಕ್ರಿಕೆಟರ್ಸ್ ಚಿತ್ರದುರ್ಗ. ವರುಣ್ಗೆ ಸಂದ ಚೆಂಡು ಲಕ್ಷಿಕ್ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ತಂಡದ ಮತ್ತೆ ಇವಾಗ 41 ಓಟಗಳ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ನಡುರಾತ್ರಿಯಲ್ಲೂ ಕೂಡ ಬಹಳಷ್ಟು ಕ್ರೀಡಾ ಪ್ರೇಕ್ಷಕರು ಒಂದು ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ಎಲ್ಲಾ ಕ್ರೀಡಾ ಪ್ರೇಕ್ಷಕರಿಗೆ ನಾವು ದುರ್ಗಾ 11 ಕ್ರೀಡಾಸ್ ಪರವಾಗಿ ನಾವು ಕೃತಜ್ಞತೆ ಬಯಸ್ತೇವೆ, ಅಭಿನಂದನೆಯನ್ನು ಬಯಸ್ತಾ ಇದ್ದೇವೆ. ಇವಾಗ ಸ್ಟಂಪ್ ಔಟ್ಗಾಗಿ 3ನೇ ನಾಯಕರ ಮನೆ ಹೋಗ್ತಾ ಇದ್ದಾರೆ ತಳಂಪಟ್ಟಿ ಶಿಶಾನ್. ಅದ್ಯಾವ ರೀತಿಯ ಒಂದು ತೀರ್ಪು ಹೊರಬೀಳ್ತು ನೋಡಬೇಕಾಗಿದೆ. ಸ್ಟಂಪ್ ಔಟ್ ಬಿದ್ರೆ ಹೊಯ್ಸಳಕ್ಕೆ ಮೈನಸ್, ಇಲ್ಲದಿದ್ರೆ ದಾಂಡಿಗ ವರುಣ್ ಮತ್ತು ಅಂಕಣದಲ್ಲಿ ಪಂದ್ಯವನ್ನು ಆಡುವ ಅವಕಾಶ ಇದೆ. ನಾಟ್ ಔಟ್ ಅನ್ನುವಂಥ ತೀರ್ಪುಗಳು ಬರ್ತಾ ಇದೆ. ಮತ ಜಾದು ನಡೆ ಬಹಳಷ್ಟು ನೋಡಾಗ್ತಾ ಕ್ಷಣಕಾಲ ಗಾಳಿಯಲ್ಲಿ ತೇಲ್ದ ಸ್ಕಾಲ್ ಭಾಗದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್. 1 ಔಟ್ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. 1 ಔಟದ ಸೇರ್ಪಡೆ ತಂಡದ ಮೊತ್ತ ಇವಾಗ 42. ಚಾಲ್ತಿಯ ಪಂಚಮ ಓವರ್ 5ನೇ ಓವರ್ನಲ್ಲಿ ಜಾದು ಎಸೆದ ಚೆಂಡು ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯತೆ. ನಜೀಬ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ದುರ್ಗದ ಆಟಗಾರ ನಜೀಬ್ 1ರ ಬದಲಾಗಿ ಇವಾಗ 2 ಔಟ್ಗಳ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ ಇವಾಗ 44ಕ್ಕೆ ತಲುಪ್ತಾ ಇದೆ. ಮತ್ತೆ ಜಾದು ಕೊನೆಯ ಒಂದು ಸತ ಯಶವಂತ್ ತನ್ನ ಮೂಲಕ ಪಾಯಿಂಟ್ ಭಾಗದಲ್ಲಿ 1 ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 45 ಓಟವನ್ನು ದಾಖಲಿಸ್ತಾ ಇದೆ. ಈ ಋತುವಿನ ಒಂದು ದಾಖಲೆಯ ಮತ್ತೊಂದು ಕ್ರಿಕೆಟ್ ಪಂದ್ಯ ಕೂಡ ನಡೀತಲ್ಲ ಜನವರಿ ತಿಂಗಳಲ್ಲಿ ಹೊಸ ವರ್ಷದ ಪ್ರಯುಕ್ತವಾಗಿ KPL ಪಂದ್ಯಾಟ ದುರ್ಗದ ದುರ್ಗದ ಇತಿಹಾಸದಲ್ಲಿ ಮತ್ತೊಂದು ದಾಖಲೆಯ ಕ್ರಿಕೆಟ್ ಪಂದ್ಯ ಕೂಟಕ್ಕೆ ವೇದಿಕೆ ಸಿದ್ಧತೆಯನ್ನು ಕಂಡುಕೊಳ್ಳುತ್ತೆ. ಅದು ಇಸ್ರಾರ್ ಅಲಿ ಇವರ ಒಂದು ಘನಾಧ್ಯಕ್ಷತೆಯಲ್ಲಿ ಒಂದು ಪಂದ್ಯಾಟ ನಡೀತದೆ. ಇರ್ಫಾನ್ ಚೋಟು, ಬಾಬು, ಇಬ್ಬು
ಇವರುಗಳ ಒಂದು ಸಾರಥ್ಯದಲ್ಲಿ ಒಂದು ಟೂರ್ನಮೆಂಟ್ ನಡೀತು. ಜನವರಿ 17, 18, 19, 20, 21 ಇದೇ ಕಣದಲ್ಲಿ ಲೀಗ್ ಕಮ್ ನಾಕೌಟ್ ಕ್ರಿಕೆಟ್ ಪಂದ್ಯಾಕೂಟ ಕೆಪಿಎಲ್ ಟ್ರೋಫಿಯಾಗಿ ಕೋಟೆ ಪ್ರೀಮಿಯರ್ ಲೀಗ್ ಪಂದ್ಯಾಟ ನಡೀತಾ ಇದೆ. 5 ದಿನಗಳ ಕಾಲ 1 ಲಕ್ಷ ರೂಪಾಯಿಯ ವ್ಯವಸ್ಥಿತ ಪಂದ್ಯಾಕೂಟ. ದ್ವಿತೀಯ 50,000, ತೃತೀಯ ಚತುರ್ಥ ಟ್ರೋಫಿಗಳನ್ನು ಕೊಟ್ಟು ಗೌರವಿಸ್ತಾರೆ. ಶ್ರೇಷ್ಠ ಪ್ರಶಸ್ತಿಯನ್ನು ಕೊಡ್ತಾರೆ. ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಕೊಡ್ತಾರೆ. ಉತ್ತಮ ವಿಕೆಟ್ ಕೀಪರ್ ಪ್ರಶಸ್ತಿಯನ್ನು ಕೊಡ್ತಾರೆ. ಬೆಸ್ಟ್ ಕ್ಯಾಚರ್ ಪ್ರಶಸ್ತಿಯನ್ನು ಕೊಡ್ತಾರೆ. ಬೆಸ್ಟ್ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಅನ್ನು ಕೂಡ ಕೊಡ್ತಾರೆ. ಇವೆಲ್ಲ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥವ್ರು ಕೆಪಿಎಲ್ ಗೆಲ್ಲಲ ಬಳಗ ಇಸ್ರಾರ್ ಅಲಿ ಇವರ ಸಾರಥ್ಯದ ಒಂದು ತಂಡ ಕೂಡ. ಎಲ್ಲ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೆಪಿಎಲ್ ಗೆಳೆಯರ ಬಳಗ ಪರವಾಗಿ ಚಿತ್ರದುರ್ಗ. ಬಹಳ ಶುತ್ತಮುಡಿ ಒಂದು ಹೊಡೆತ 47. ಬಹಳ ಶುತ್ತಮುಡಿ ಒಂದು ಹೊಡೆತ ಆರಂಭಿಕ ಆಟಗಾರ ಯಶು ಕೊನೆಯವರೆಗೂ ಕೂಡ ಪ್ರತಿ ಚಡಲು ಕೂಡ ಹೆಚ್ಚುವಾಗಿ 2 ಓಟವನ್ನು ದಾಖಲಿಸುವ ಆಟವನ್ನು ಆಡ್ತಾ ಇದ್ದಾರೆ. ಉತ್ತಮ ಆಟವನ್ನು ಆಡಿದ್ರು. ಕೇವಲ 2 ಡಾಟ್ ಬಾಲ್ ಅವಕಾಶ ಮಾಡಿಕೊಟ್ಟಿದ್ದು ಯಶವಂತ್. ಪ್ರತಿ ಚಡಗಳ ಸಿಂಗಲ್ ಬೌಂಡ್ರಿ, ಇದೇ ರೀತಿಯಾಗಿ 3 ಓಟಗಳು ಅವಳಿ ಓಟವನ್ನು ಎಲ್ಲವನ್ನು ಕೂಡ ದಾಖಲಿಸಿದ ಯಶವಂತ. ಇನ್ನು ಕೂಡ ಅಂಕುಲ ಭಾಗದಲ್ಲಿ ಇವಾಗಲೂ ಕೂಡ ಬ್ಯಾಕ್ ಟು ಬ್ಯಾಕ್ 2 ಅವಳಿ ಓಟವನ್ನು ಪೂರೈಸಿದ್ರು. ತಂಡ ಮತ್ತೆ 49, 49 ಮತ್ತೆ ನಜೀಬ್. ಸ್ಟಾಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಮಿಡ್ ಆಫ್ ಭಾಗದಲ್ಲಿ ತೇಲಿ ಹೋಗ್ತಾ ಇದೆ. ಬಸವಾಕ್ಷ ಮಾಡಿದ್ರು. ಓದೋಟ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ ತಂಡದ ಮೊತ್ತ ಇವಾಗ 50. ಅರ್ಧ ಶತಕ ಹೊಯ್ಸಳ ಕ್ರಿಕೆಟರ್ಸ್ ಅರ್ಧ ಶತಕವನ್ನು ಪೇರಿಸ್ತಾ ಇದೆ. ನಾಡು ರಾತ್ರಿಯಲ್ಲೂ ಕೂಡ ನಮ್ಮ ಈ ಒಂದು ಟೂರ್ನಿಮೆಂಟ್ ಕ್ರೀಡಾ ಪ್ರೋತ್ಸಾಹಕರು ಲ್ಯಾಂಡ್ ಡೆವಲಪರ್ ಆಗಿರ್ತಕ್ಕಂಥ ಇಸ್ರಾರ್ ಅಲಿ ಈ ಒಂದು ಟೂರ್ನಿಮೆಂಟ್ಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರ ಸಹೋದರರಾಗಿರ್ತಕ್ಕಂಥ ಮುಷರಫ್ ಅವರು ಕೂಡ ಒಂದು ಕಾರ್ಯಕ್ರಮದ ವೀಕ್ಷಣೆಯಿದ್ದಾರೆ. ಅವರಿಗೆ ಕೂಡ ನಾವು ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದುರ್ಗಾ 11 ಕ್ರಿಕೆಟರ್ಸ್ ಚಿತ್ರದುರ್ಗ ಪರವಾಗಿ ಮತ್ತೆ ನಜೀಬ್. ಸಪೋರ್ಟ್ ಮಾಡಿಕೊಂಡು ಬಹಳ ಶುದ್ಧಮುಡಿದ ಆಟವನ್ನು ಆಡಿದ್ರು. ಓದಾಟದ ಸೇರ್ಪಡೆ 2 ನಾಟದ ಪ್ರಯತ್ನ ಮಾಡಿದ ಹಾಲಪ್ಪ ಸಾರಥಿ ಡೈರೆಕ್ಟ್ ಹಿಟ್ ಮಾಡಿದ್ರು. ಇವಾಗ 3 ರನ್ ನೀಡಾಕಿರ ಮರ ಹೋಗ್ತಾ ಥರ್ಡ್ ಡಿಸಿಷನ್ ಇದೆ. ಅದ್ಯಾವ ರೀತಿಯ ತೀರ್ಪು ಹೊರ ಬೀಳುತ್ತೆ ನೋಡಬೇಕಾಗಿದೆ. ಆರಂಭಿಕರಾಗಿ ಕಣಕ್ಕಿಳಿದಂತ ಯಶವಂತ್ ಕೊನೆಯ ಹಂತವರೆಗೂ ಕೂಡ ಬಿಗು ಹೋರಾಟವನ್ನೇ ಮಾಡ್ತಾ ಇದ್ದಾರೆ. ರನ್ಔಟ್ ಅದ್ಯಾವ ರೀತಿಯ ಒಂದು ತೀರ್ಪು ಹೊರ ಬೀಳುತ್ತೆ ನೋಡಬೇಕಾಗಿದೆ. LED ಪರದೆ ಮೇಲೆ ಪ್ರತಿಯೋರ್ವರ ಚಿತ್ರ ಕೂಡ ಇವಾಗ ಔಟ್ ಅನ್ನುವಂಥ ತೀರ್ಪುಗಳು ಬರ್ತಾ ಇದೆ. ಯಶವಂತನ ವಿಕೆಟ್ ಅನ್ನು ಕೊನೆಯ ಹಂತದಲ್ಲಿ ಕೈ ಚೆಲ್ತಾ ಇದೆ ಹೊಯ್ಸಳ. ಬಹಳ ಶುದ್ಧಮುಡಿದ ಆಟವನ್ನು ವಿಠಲ್ ಜೊತೆಯಾಗಿ ಪ್ರಾರಂಭಿಸಿದ ಯಶವಂತ್ ಕೊನೆಯ ಓವರ್ 4ನೇ ಚೆಂಡಿನಲ್ಲಿ ರನ್ಔಟ್ ಮುಖೇನವಾಗಿ ಕಳ್ಕೊಂಡು ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ.
ತಂಡದ ಮೊತ್ತ ಇವಾಗ 52. ಇವಾಗ ನಾಯಕರು ಮಾಲಕರು ರಘು ಗರಡಿಯಲ್ಲಿ ಬಹಳಷ್ಟು ಯುವಕರನ್ನು ಕಟ್ಟಿ ಬೆಳೆಸಿದರು ಕೂಡ ರಾಘುಗೆ ಸಂದ ಚೆಂಡು ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಕೊನೆಯ ಒಂದಷ್ಟು ಬಾಕಿ ಉಳಿತಾ ಇದೆ ಇವಾಗ. ಎಸ್, ಓವರ್ ಮುಕ್ತಾಯ. ಮೊದಲ ಆರಂಭಿಕ ಸೆಷನ್ ಮುಕ್ತಾಯಕ್ಕೆ 52-53 ಟಾರ್ಗೆಟ್ ಸಂಖ್ಯೆ. ಇವಾಗ ದಾವಣಗೆರೆ 11 ಚೇಸ್ ಮಾಡಬೇಕಾಗಿದೆ. ಅದ್ಯಾವ ರೀತಿಯ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ರಿಯಾಜ್, ಯೋಗಿ, ಆಲಪ್ಪ, ಆರಿಫ್, ಜೊತೆಗೆ ಬಸ್ವ, ನಜೀಬ್, ಶ್ರೀಧರ್, ಈ ರೀತಿಯಾಗಿ ಹೇಮಂತ, ಈ ರೀತಿಯ ಒಂದು ಬಹಳಷ್ಟು ಆಟವನ್ನು ಬಳಸಿ ಪಂದ್ಯವನ್ನು ಆಡ್ತಾ ಇದೆ ದಾವಣಗೆರೆ 11. ಇದೇ ಜಯಪ್ರಕಾಶ್ ಗೌಡ ನಾಳೆ ಮತ್ತೊಂದು ಬಲಿಷ್ಠ ತಂಡ ರಾಜ್ಯ ಟೆನ್ನಿಸ್ ತಮ್ಮದೇ ದಾಖಲೆ ಪಡೆದಂತ ಒಂದು ಜನಪ್ರಿಯ ಮಾಚಿ ದಾವಣಗೆರೆ ಪಂದ್ಯವನ್ನು ಆಡುತ್ತೆ. ತದನಂತರ ಇದೇ ಇಸ್ಮಾಯಿಲ್ ಸರ್ ಅವರ SMCC ನ್ಯಾಶ್ ಬೆಂಗಳೂರು ನಾಳೆ ದಿನ ಪಂದ್ಯವನ್ನು ಆಡುತ್ತೆ. ಫ್ರಾನ್ಸ್ ಬೆಂಗಳೂರು ಕೂಡ ಪಂದ್ಯವನ್ನು ಆಡುತ್ತೆ. ಜೈ ಕರ್ನಾಟಕ ಬೆಂಗಳೂರು ಕೂಡ ಪಂದ್ಯವನ್ನು ಆಡಲಿಕ್ಕಿದೆ. ಸೂರತ್ ಕಲ್ ಮಂಗಳೂರು ಕೂಡ ಪಂದ್ಯವನ್ನು ಆಡಲಿಕ್ಕಿದೆ. ತಮಿಳುನಾಡು ಚೆನ್ನೈ ಕೂಡ ಪಂದ್ಯವನ್ನು ಆಡಲಿಕ್ಕಿದೆ. ಉಪಾಂತ್ಯದ ಪಂದ್ಯಗಳು ಬಹುಶಃ ನಾಳೆ ದಿನ ಕೂಡ ಮುಂದುವರಿಕೆಯನ್ನು ಪಡ್ಕೊಳ್ಳಿಕ್ಕಿದೆ. ಟಾಸಿಯಾಗಿ ಬನ್ನಿ. ಹೈಟೆಕ್ ವಿರುದ್ಧ ನಮ್ಮ ದುರ್ಗ. ಟಾಸಿಗೆ ಬನ್ನಿ. ಬಹುಶಃ ಈ ಒಂದು ಟೂರ್ನಮೆಂಟ್ ಅಲ್ಲಿ ಪಂದ್ಯವನ್ನು ಆಡೋದಕ್ಕೆ 1 ವಾರದಿಂದ ಕಾಯ್ತಾ ಇದ್ದಾರೆ. ನಡು ರಾತ್ರಿಯಲ್ಲೇ ನಾವು ಪಂದ್ಯವನ್ನು ಆಡಬೇಕು ಅನ್ನೋದಾಗಿದ್ರು. ಇವಾಗ ನಮ್ಮ ದುರ್ಗ ಅದಕ್ಕೆ ಸರಿಯಾಗಿ ನಡು ರಾತ್ರಿಯಲ್ಲಿ ಅವಕಾಶ ಮಾಡ್ಕೊಳ್ತಾ ಇದ್ದಾರೆ. ದುರ್ಗಾ ಅಲಯನ್ಸ್ನ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಇರ್ಫಾನ್ ಬನ್ನಿ. ಇರ್ಫಾನ್ ರವರು ಒಂದು ಟಾಸ್ ಕಾರ್ಯಕ್ರಮ ಮಾಡಿಕೊಡ್ಬೇಕಲ್ಲ ಕೇಳ್ಕೊಳ್ತಾ ಇದ್ದೇವೆ. ಬಹುಶಃ ಇವತ್ತು ನಮ್ಮ ದುರ್ಗ ಇದುವರೆಗೂ ನಿದ್ದೆ ಬಂಪರ್ನಲ್ಲಿರ್ತಕ್ಕಂಥ ಆಟಗಾರರಿಗೆ ರಸದೌತಣವನ್ನು ಉಣಬಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಬಹುಶಃ ಪ್ರತಿಯೊಬ್ಬರ ಸ್ಟೇಟಸ್ ಅಲ್ಲೂ ಕೂಡ ನಾಳೆ ದಿನ ಇರುತ್ತೆ. ನಮ್ಮ ದುರ್ಗ ಆಟಗಾರರ ಪ್ರತಿಯೊಬ್ಬರ ಒಂದು ಆಹಾಭಾವಗಳು. ಬಹುಶಃ ನಮ್ಮ ದುರ್ಗದಲ್ಲಿ ಶೆಟ್ಟಿ ಪಂದ್ಯವನ್ನು ಆಡ್ತಾರೆ. ಶೆಟ್ಟಿ ಶಿಷ್ಯ ನಾಗ ಕೂಡ ಪಂದ್ಯವನ್ನು ಆಡ್ತಾರೆ. ತದನಂತರ ಪಿಂಟು ಇವರು ಕೂಡ ಪಂದ್ಯವನ್ನು ಆಡ್ತಾರೆ. ಇವೆಲ್ಲ ಕೂಡ ನಮ್ಮ ದುರ್ಗ ಆಟಗಾರರು. ಹೈಟೆಕ್ ಹೈಟೆಕ್ ತಂಡದಲ್ಲಿ ಮುನ್ನಾ, ಮಂಜು, ಗೌಸ್ಪೀರ್, ನವೀದ್, ಪ್ರವೀಣ್ ಪಚ್ಚಿ, ಇಸ್ಮಾಯಿಲ್, ಆಸಿಫ್, ವಸೀಂ, ಅಜಾಮ್ ಬಿ, ಪವನ್, ಇಮ್ರಾನ್, ಈ ರೀತಿ ಆಟಗಾರರು ಪಂದ್ಯವನ್ನು ಆಡ್ತಾ ಇದ್ದಾರೆ ಹೈಟೆಕ್ ಕ್ರಿಕೆಟರ್ಸ್ ಪರವಾಗಿ. ದುರ್ಗದ ಉಸ್ಮಾನ್ ಪಟೇಲ್, ರಿಯಾಜ್, ಅಜಾಮ್ ಲಾಲಾ, ಬಹುಶಃ ಕೆಲವೊಂದು ನಾಮಧೇಯಗಳ ಗಮನಿಸಿ ಕೃಷ್ಣ ಸಾತ್ಪುಟೆ ಕೂಡ ಇದೆ. ಉಸ್ಮಾನ್ ಪಟೇಲ್ ಇದ್ದಾರೆ, ಜೊತೆಗೆ ಅಜೀಂ ಲಾಲಾ ಇದ್ದಾರೆ. ದುರ್ಗಾ ಲಯನ್ಸ್ ನಾಯಕರು ಇರ್ಫಾನ್ ಟಾಸ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಸ್ವಲ್ಪ ಝೂಮ್ ಮಾಡಿ ನಮ್ಮ ದುರ್ಗಾ ನಾಡು ತಂಡವನ್ನ, ನಮ್ಮ ದುರ್ಗ ಆಟಗಾರರನ್ನ ಟಾಸ್ ಕಾರ್ಯಕ್ರಮದಲ್ಲಿ ಅಂಕಣ ಭಾಗದಲ್ಲಿ ಪಂದ್ಯ ನಡೀತಾ ಇದೆ. ಕೃತ ಭಾಗದಲ್ಲಿ ಕಿರಣ್
ಅಣ್ಣ ಎಸ್ ನಮ್ಮ ದುರ್ಗ ಆಟಗಾರರು ಅಣ್ಣ ನಮ್ಮ ದುರ್ಗ ಆಟಗಾರರು ನೆಕ್ಸ್ಟ್ ಇಡೀ ಗ್ರೌಂಡ್ ನಿಮಗೆ ಬಿಟ್ಕೊಡ್ತಾ ಇದ್ದೇವೆ. ಇವಾಗ ಪಂದ್ಯಕ್ಕೆ ಅನುವು ಮಾಡಿಕೊಡಿ ಪ್ಲೀಸ್ ದಯವಿಟ್ಟು. ಕೇರಳ ಸಿಆರ್ಕೆ ಭಾಗದಲ್ಲಿ ಆರಿಫ್ ಸ್ಟ್ರೈಕರ್ ನಲ್ಲಿ ಚೆಂಡು ಮೆಟ್ಟು ಕೆಡಿಸಿ ಮಾಡಿಕೆ ಮೇಲ್ಭಾಗದಲ್ಲಿ ಸಿಕ್ಸರ್ ಬಾರಿ ಸೇರ್ಪಡೆ ಸಿಕ್ಸರ್ ಶಾಟ್ ಖಾ ಅರ್ಜುನ್ ಮೈಕ್ ತಂಡದ ಮತ್ತು ಇವಾಗ ಎರಡಕ್ಕೆ ತಲುಪ್ತಾ ಇದೆ. ಆರಿಫ್ ಮತ್ತು ರಿಯಾಜ್ ಆರಂಭಿಕ ಆಟಗಾರರು. ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಓಟ್ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ಕೂಡ. ತಂಡ ಮತ್ತೆ ಇವಾಗ 7ಕ್ಕೆ ತಲುಪ್ತಾ ಇದೆ. 4 ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಒಂದೊಂದೇ ಒಂದು ಇತಿಹಾಸದ ಪುಟವನ್ನು ಸೇರಿರ್ತಕ್ಕಂಥ ಹೆಸರುಗಳಿವೆ. ಒಂದೆಡೆ ವೀರವನಿತ ಒನಕೆ ಒಬ್ಬವ, ಮತ್ತೊಂದೆಡೆ ದ್ರೋಣ ಗ್ಯಾಲರಿ 19 ಬಾರಿ ಅಂಬಾರಿಯನ್ನು ಹೊತ್ತಂತಹ ಆನೆ ದ್ರೋಣನ ಹೆಸರಲ್ಲಿ ಗ್ಯಾಲರಿ ಇದೆ. ಮತ್ತೊಂದೆಡೆ 15 ಬಾರಿ ಅಂಬಾರಿಯನ್ನು ಹೊತ್ತಂತಹ ಬಲರಾಮನ ಹೆಸರಿನ ಗ್ಯಾಲರಿ ಕೂಡ ಇದೆ. ಮತ್ತೊಂದೆಡೆ ನಮ್ಮ ನಾಡದೊರೆ ಮದಕರಿ ನಾಯಕರ ಗ್ಯಾಲರಿ ಕೂಡ ಇದೆ. ಇವೆಲ್ಲವೂ ಕೂಡ ದುರ್ಗಾ 11 ಕ್ರಿಕೆಟ್ ನಡೆಸ್ತಾ ಇರ್ತಕ್ಕಂಥ ಪಂದ್ಯಾಕೂಟಕ್ಕೆ ಒಂದಷ್ಟು ಚಂದ ಕಾಣಿಸಿಕೊಡ್ತಾ ಇದೆ. ತಂಡ ಮತ್ತೆ ಇವಾಗ 11. ಅರ್ಜುನ್ ರವರೇ, ನೆಕ್ಸ್ಟ್ ನಮ್ಮ ದುರ್ಗ ಪಂದ್ಯ ಆಡುತ್ತೆ. ಬಹುಶಃ ಇದ್ರ ಬಗ್ಗೆ ನೀವು ಹೇಳುವಾದ್ರೆ ಏನ್ ಹೇಳ್ತೀರಾ ನೀವೀಗ? ಇಡೀ ದುರ್ಗ ಕುತೂಹಲದಿಂದ ಕಾಯ್ತಿರುವಂತ ಒಂದು ಪಂದ್ಯ. ನಮ್ಮ ದುರ್ಗ ವರ್ಸಸ್ ಹೈಟೆಕ್. ಆಸಿಮ್ ಲಾಲಾ ಉಸ್ಮಾನ್ ಪಟೇಲ್ ಅಂತ ದೇಶದಲ್ಲಿ ಹೆಸರು ಮಾಡುವಂತ ಒಂದು ಆಟಗಾರರು ಒಂದು ಪಂದ್ಯಾಟದಲ್ಲಿ ಆಡ್ತಾ ಇದ್ದಾರೆ. ಎಲ್ಲರೂ ಕಾತುರ ಎದುರು ನೋಡ್ತಾ ಇದ್ದಾರೆ. ನಾವು ಕೂಡ ಎದುರು ನೋಡ್ತಾ ಇದೀವಿ. ಅದಕ್ಕೆ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಒಂದು ಒಳ್ಳೆ ವ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನಿಮ್ ಜೊತೆಗೆ ಕೂಡ್ಕೊಳ್ತಾ ಇದ್ದೇವೆ. ಇಲ್ಲಿ ಖಂಡಿತ ನಡುರಾತ್ರಿಯಲ್ಲಿ ನಿದ್ದೆ ಬರುವಂತವರಿಗೆ ನಿದ್ದೆ ಬಿಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ 100%. ಎಲ್ಲರೂ ನಿದ್ದೆ ಬಿಟ್ಟು ಚಳಿ ಬಿಟ್ಟು ಇಲ್ಲಿ ಬಂದು ಇಷ್ಟು ಜನ ಇನ್ನು ಪ್ರೇಕ್ಷಕರಿದೆ ಒಂದು ಕಾರಣನೇ ನಮ್ಮ ದುರ್ಗ ತಂಡದ ಆ ಲೈನ್ ಅಪ್. ಬಹುಶಃ ಭ್ರಷ್ಟಾಚಾರ ಮುಕ್ತ ಹೋರಾಟ ಸಮಿತಿ ಇದೇ ಅಂಕಣದಲ್ಲಿ ಪಂದ್ಯ ನಡೆಸಿದ್ರು. ಆವಾಗ್ಲಿಂದಲೂ ಕೂಡ ನಾನು ಈ ದುರ್ಗದಲ್ಲೇ ಇದ್ದೇನೆ. ಬಹುಶಃ ಆವಾಗ್ಲಿಂದಲೂ ಕೂಡ ಈ ಒಂದು ಪ್ಲಾನಿಂಗ್ ನಡೀತಾ ಇದೆ. 1-2 ದಿನಗಳ ಪ್ರತಿಯೊಬ್ಬರ ಬಾಯಿಯಲ್ಲೂ ಕೂಡ ಬಹುಶಃ ಕೃಷ್ಣ ಸಾತ್ಪುಟೆ ಬರ್ತಾರೆ, ಉಸ್ಮಾನ್ ಪಟೇಲ್ ಬರ್ತಾರೆ, ಈ ರೀತಿಯ ಮಾತುಗಳಿತ್ತು. ಬಹುಶಃ ಇದೊಂದು ಎಲ್ಲರಿಗೂ ಕೂಡ ಒಂದು ರೀತಿ ನಗು ಕೊಡುವಂಥ ವಿಚಾರ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರನ್ನ ಕೂಡ ನಗಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಇವಾಗ ನಗಿಸುವಂಥವ್ರು ಅಂಕಣಕ್ಕೆ ಬರ್ತಾರೆ. ಬಹುಶಃ ನಾವು ನಗುತ್ತೀವೋ ಅಥವಾ ಅವರೇ ನಗಾಡ್ತಾರೋ ನೋಡ್ಬೇಕಾಗಿದೆ ನಾವು. ಅಲ್ಲ, ಆ ಟೀಮ್ ಲೈನ್ ಅಪ್ ಬಂದ್ಮೇಲೆ ಬಹಳ ದೊಡ್ಡ ದೊಡ್ಡ ಸ್ಟೇಟ್ ಲೆವೆಲ್ ಟೀಮ್ ಅವ್ರು ನಮಗೆ ಕಾಲ್ ಮಾಡಿ ಕೇಳಿದೆ ಅವರೆಲ್ಲ ಬರ್ತಿದ್ದಾರೆ ಅಂತ. ಆ ತರ ಅಲ್ಲಾಡಿಸಿದ್ದಾರೆ, ಗಡ ಅಲ್ಲಾಡಿಸಿದ್ದಾರೆ. ಹಂಗಾಗಿ ನಮ್ಮ ದುರ್ಗ ಟೀಮ್ ಮ್ಯಾಚ್ ನೋಡಕ್ಕೆ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ ಎಲ್ಲರೂ ಪ್ರೇಕ್ಷಕರು. ಎಸ್ ಖಂಡಿತ. ಎಸ್ ಪಂದ್ಯ ಮುಂದುವರಿಕೆ ಯಶವಂತ ಸೇರ್ಕೆ ಭಾಗದಲ್ಲಿ ನಡುವೆ ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ತನ್ಮೂಲಕ ಪರ್ಫೆಕ್ಟ್ ರಿವರ್ಸ್ ಶಾಟ್ ಬಾರಿ ಡೀಪ್ ತಡ್ಮಸಿ ಮಾಡಿ ಕ್ಯಾಚಿನಲ್ಲಿ 3 ಓಟವನ್ನು ಪೇರಿಸ್ತಾ ಇದೆ ದಾವಣಗೆರೆ 11. 3 ಪಂದ್ಯವನ್ನು ಸತತವಾಗಿ ಜಯಿಸಿದ ದಾವಣಗೆರೆ 11 4ನೇ ಪಂದ್ಯವನ್ನು ಕೂಡ ಜಯಿಸುವ ಪ್ರಯತ್ನ ಮಾಡ್ತಾ ಇದೆ. 53 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇದೆ ದಾವಣಗೆರೆ 11. ಇನ್ನು ನಮ್ಮ ಜೆಪಿ ರವರ ಬಗ್ಗೆ ಹೇಳಬೇಕು ಅಂತ ಏನ್ ಹೇಳ್ತೀರಾ ಅರ್ಜುನ್ ಅವರೇ ನೀವು? ಬಹುಶಃ ಒಂದು ಟೂರ್ನಮೆಂಟ್ ಇವಾಗ ದಾವಣಗೆರೆ 11 ಆಡ್ತಾ ಇದೆ, ಮತ್ತೊಂದು ತಂಡ ಕೂಡ ಆಡುತ್ತೆ. ಜೆಪಿ ರವರ ಬಗ್ಗೆ ಹೇಳಬೇಕಾದಂಥದ್ದು ಏನೂ ಇಲ್ಲ. ಯಾಕಂದ್ರೆ ಇಡೀ ರಾಜ್ಯ ಇಡೀ ದೇಶ ನೋಡಿದೆ. 16 ಬಾರಿ ಸತತವಾಗಿ ರಾಜ್ಯ ಮಟ್ಟದ ಟೂರ್ನಮೆಂಟ್ ನಡೆಸಿದ್ದಾರೆ. ಅವ್ರದನ್ನೇ ಇನ್ಸ್ಪಿರೇಷನ್ ತಗೊಂಡು ನಾವು ಇವಾಗ ಸತತ ಬಾರಿ 2ನೇ ಸಾರಿ ನಾವು ನಡೆಸಿದೀವಿ.
JP ಅವರು ಒನ್ ಆಫ್ ದ ಕರ್ನಾಟಕ ಕ್ರಿಕೆಟಿಗೆ ಅವರೊಂಥರ ಲೆಜೆಂಡ್. ಯಾಕೆಂದ್ರೆ ಈ ತರ ಟೂರ್ನಮೆಂಟ್ ನಡೆಸ್ಬೋದು ಅಂತ ಒಂದು ಐಡಿಯಾನ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ಇಲ್ಲಿ ದುರ್ಗದಲ್ಲಿ ರೆಪ್ಲಿಕೇಟ್ ಮಾಡಕ್ಕೆ ಟ್ರೈ ಮಾಡಿದೀವಿ. ಅದೆಷ್ಟು ಆಗಿದೆಯೋ ಅಷ್ಟು ಮಾಡಿದೀವಿ. ಇನ್ನು ಅವ್ರು ಹೆಂಗ್ ಮಾಡ್ತಾರೆ ಅದನ್ನ ನಾವು ಇನ್ಸ್ಪಿರೇಷನ್ ತಗೊಂಡು ಇನ್ನೂ ಚೆನ್ನಾಗಿ ನಡೆಸ್ಕೊಡೋಕ್ಕೆ ನಾವು 100% ಟ್ರೈ ಮಾಡ್ತೀವಿ. ಅದಕ್ಕೆ ಎಲ್ಲರದು ಸಹಕಾರ ಇದೆ. ನಮ್ಮ ಒಂದು ಟೂರ್ನಮೆಂಟ್ ಅಧ್ಯಕ್ಷತೆ ನಮ್ಮ ಕಾಂತರಾಜ್ ಅವ್ರದ ಒಂದು ನೇತೃತ್ವ, ಅದೇ ರೀತಿ ನಮ್ಮ ಸೂರಪ್ಪಣ್ಣವರೊಂದು ನೇತೃತ್ವ, ಅದೇ ರೀತಿ ಎಲ್ಲ ನಮ್ಮ ಶಾಮಿಯಾನ ಗಂಗಣ್ಣವರಿದ್ದಾರೆ. ಅವ್ರದ್ದೆಲ್ಲರದು ಪ್ಲ್ಯಾನು, ನಮ್ಮ ದುರ್ಗ 11 ಕ್ರಿಕೆಟರ್ಸ್ ಬ್ಯಾಚು ಎಲ್ಲರದು ಸಹಯೋಗದಿಂದ ಇಷ್ಟೊಂದು ಅದ್ದೂರಿ ಒಂದು ಟೂರ್ನಮೆಂಟ್ ನಡೆಸ್ಕೊಡೋಕ್ಕೆ ಅನುಕೂಲ ಆಗಿದೆ ಅಂತ ನನ್ನ ಅನಿಸಿಕೆ. ಖಂಡಿತವಾಗ್ಲು ರಾಜ್ಯದಲ್ಲಿ ಎಲ್ಲೇ ರಾಷ್ಟ್ರೀಯ ಮಟ್ಟದ ಹಗುರತೆ ಪಂದ್ಯಾಟ ನಡೀಲಿ ಅಲ್ಲಿ JPಯ ಸಲಹೆ ಸೂಚನೆಗಳು ಖಂಡಿತವಾಗ್ಲೂ ಇರುತ್ತೆ. ಯಾಕಂತಂದ್ರೆ ಹಿರಿಯ ಆಟಗಾರರು ಕೂಡ ತಮ್ಮ ಗರಡಿಯಲ್ಲಿ ಬಹಳಷ್ಟು ಆಟಗಾರರಿಗೆ ಬೆಳೆಸಿರತಕ್ಕಂಥ ಕೀರ್ತಿ ಕೆತ್ತನ ಸಾಧನೆ ಅವರದು. 16 ಬಾರಿ ಬಹುಶಃ ಆ ರೀತಿ ಒಂದು ಟೂರ್ನಿಮೆಂಟ್ ನಡೆಸಬೇಕಾದ್ರೆ ಬ್ಯಾಕಲ್ಲಿ ಯಾರೇ ಇದ್ರೂ ಕೂಡ ಆ ಬರುವಂಥ ತಂಡಗಳಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಆದರೂ ಕೂಡ ಉತ್ತರವನ್ನು ಕೊಡುವಂಥ ಜವಾಬ್ದಾರಿ ಹೊತ್ತಿರ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ. ಬಹುಶಃ ಇವತ್ತು ಅಂಥ ಒಂದು ವ್ಯಕ್ತಿ ಒಂದು ಟೂರ್ನಿಮೆಂಟಲ್ಲಿ ನಮಗೆ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಬಹಳ ಹೆಮ್ಮೆಯ ವಿಚಾರ. ಜಯಪ್ರಕಾಶ್ ಗೌಡ್ರೆ, ನಿಮಗೆ ಮತ್ತೊಮ್ಮೆ ನಾವು ಕೃತಜ್ಞತೆ ಬಯಸ್ತೇವೆ, ಅಭಿನಂದನೆ ಸಮರ್ಪಿಸ್ತೇವೆ. ಇತ್ತ ನಡುವೆ ಬಹಳಷ್ಟು ದೊಡ್ಡ ಪಾಯಿಂಟ್ ಭಾಗದಲ್ಲಿ ಓದೋಟದ ಸೇರ್ಪಡೆ ಆಗ್ತಾ ಇದೆ. ಇನ್ನು ಈ ವಯಸ್ಸಿನಲ್ಲಿ ಕೂಡ ನಮ್ಮ JP ಅವರ ಫಿಟ್ನೆಸ್ ಅನ್ನು ನಾವು ನೋಡಬೇಕಾದ್ರೆ ಖಂಡಿತ ಒಂದು ಫೈನಲ್ ಪಂದ್ಯದಲ್ಲಿ ಅವರ ಧ್ವನಿ, ಇನ್ನು ಅವರ ಡ್ಯಾನ್ಸಿಂಗ್ ಇದೆಲ್ಲ ಎಲ್ಲ ಹುಡುಗರನ್ನ ಕಟ್ಟಿಕೊಂಡು ಆ ದಾವಣಗೆರೆಯಲ್ಲಿ ಬಹುಶಃ 25ರಿಂದ 30,000 ಜನಗಳ ಮುಂದೆ ಆ ಡ್ಯಾನ್ಸಿಂಗ್ ನೃತ್ಯ ಆ ಒಂದು ಮೇಂಟೆನೆನ್ಸ್ ಮಾಡುವಂಥ ರೀತಿ ನೋಡಿದ್ರೆ ಅರ್ಜುನ್ ಏನು ಹೇಳ್ತೀರಾ ನೀವು ಬಹುಶಃ JP ಅವರ ಬಗ್ಗೆ? ಯಾಕಂತಂದ್ರೆ ಇವತ್ತು ವರ್ಲ್ಡ್ ಕಪ್ ಎಂಬಂತ ಬಿರುದನ್ನು ಪಡಿಬೇಕು ಅಂತ ಸಾಧಾರಣಕರವಾಗಿರ್ತಕ್ಕಂಥ ವಿಚಾರ ಅಲ್ಲ. ಹೌದೌದು, ಸಾಧಾರಣ ವಿಷಯ ಅಲ್ವೇ ಅಲ್ಲ. ನಾವು ಹೇಳ್ತಿದೀವಿ ಈ ಫೈನಲ್ ಮುಗಿಬೇಕಾದ್ರೂ ಅವ್ರ ತಂಡನೂ ಬರಲಿ ಅಂತ ನಾವು ಆಶಿಸ್ತೀವಿ. ಅವ್ರ ತಂಡ ಬಂದಾಗ ಅವ್ರು ಅಲ್ಲ ಆ ಥರ ಏನು ಡ್ಯಾನ್ಸ್ ಮಾಡಿದ್ರು ಅದೇ ಡ್ಯಾನ್ಸ್ನ ಇಲ್ಲಿ ದುರ್ಗದಲ್ಲೂ ಅವ್ರು ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ. ಖಂಡಿತ ನಿಮ್ಮಂತ ಕ್ರೀಡಾ ಪ್ರೋತ್ಸಾಹಕರು ನಮ್ಮ ಜೊತೆಗೆ ಎಂದಿಗೂ ಕೂಡ ಇರಬೇಕು ಅನ್ನೋದಾಗಿ ನಾವು ಬಹಳ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೇವೆ. JP ಅವರ ಬಳಿ ಇಲ್ಲಿ ಮತ್ತೆ ಬಂದ ಮುಂದುವರಿಕೆ ಇದೆ. ಯಶವಂತ ಸೇರ್ಕೆ ಭಾಗದಲ್ಲಿ ಹಾಲಪ್ಪ ಸಾರಥಿ ಸ್ಟ್ರೈಕರ್ ಭಾಗದಲ್ಲಿ ಹಾಲಪ್ಪನಿಗೆ ಸಂದ ಚೆಂಡು ಬಹಳಷ್ಟು ಪರ್ಫೆಕ್ಟ್ ಶಾಟ್. ಇವರ ಡೀಪ್ ತರ್ಮನ್ಸಿ ಮಾರಕ್ಕೆ ಜನ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮತ್ತೆ ಇವಾಗ 21ಕ್ಕೆ ತಲುಪ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ಇನ್ನುಳಿದ 24 ಎಸೆತ. 24ಕ್ಕೆ 30. 2 ಓಟದ ಅವಶ್ಯಕತೆ ಇದೆ ದಾವಣಗೆರೆ 11 ಜಯಕ್ಕಾಗಿ. JP ನಾಯಕತ್ವದ ದಾವಣಗೆರೆ 11 ದಾಂಡಿಗೆ ಮಾಡ್ತಾ ಇದೆ. ರಘು ನಾಯಕತ್ವದ ತಂಡ ಇವಾಗ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಹೊಯ್ಸಳ ಚಿತ್ರದುರ್ಗ, ಹೊಯ್ಸಳರು ಆಡಿದ ನಾಡು, ಚಾಣಕ್ಯರು ಕಟ್ಟಿದ ನಾಡು. ಈ ರೀತಿಯಾಗಿ ಇನ್ನೂ ಕೂಡ ಬಹಳಷ್ಟು ಹೋರಾಟಗಾರೆಲ್ಲರೂ ಕೂಡ ಕೂಡಿ ಕಟ್ಟಿದಂತ ಒಂದು ನಾಡು. 7 ಸುತ್ತಿನ ಕೋಟೆ ಚಿತ್ರದುರ್ಗ. ಮದಕರಿ ನಾಯಕರ ಹೋರಾಟವನ್ನು ಕಂಡಿರ್ತಕ್ಕಂಥ ನಾಡು. ವೀರವನಿತೆ ವನಕೆ ಓಬವ್ವರನ್ನು ಕಂಡಿರ್ತಕ್ಕಂಥ ನಾಡು. ಆದಷ್ಟು ಪ್ರೇಕ್ಷಣಿಕ ಸ್ಥಳಗಳಿಗೆ ಸಾಕ್ಷಿಯಾದಂಥ ನಾಡು ನಮ್ಮ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟ. ಈತ ನಡುವೆ ಮೆಡ್ ವಿಕೆಟ್ ಸಿಮಾರಕ್ಕೆ ಟೂರ್ನಮೆಂಟ್ ಬಿಗ್ 6 ಈ ಬಾರಿ ರಿಯಾಜ್ ಸಾಡಿನ ಮುಖಾಂತರವಾಗಿ 6 ಓಟದ ಸೇರ್ಪಡೆ. ಈ 6 ಮುಖಾಂತರವಾಗಿ ತಂಡದ ಮೊತ್ತ ಇವಾಗ 27ಕ್ಕೆ ತಲುಪ್ತಾ ಇದೆ. ಬಹುಶಃ ಒಂದು ವಿಭಾಗದಲ್ಲಿ ಮಿಡ್ ವಿಕೆಟ್ ಭಾಗದಲ್ಲಿ ಅತಿ ದೂರದ 6 ಇದಾಗ್ತಾ ಇದೆ. ಮತ್ತೆ SR ಭಾಗದಲ್ಲಿ ಕಿರಣ್ ಬಹಳ ಶುದ್ಧಮೂರ್ತಿ ಒಂದು ಹೊಡೆತ. ಅರ್ಜುನ್ ರವ್ರೆ, ಇಲ್ಲೊಂದು ವಿಚಾರ ಗಮನಿಸಿದ್ರ? ಕೃಷ್ಣ ಸಾತ್ಪುಟೆ
ಅಂಡ್ ಉಸ್ಮಾನ್ ಪಟೇಲ್ರನ್ನು ಹುಡುಕುವ ಪ್ರಯತ್ನ ನಮ್ಮ ದುರ್ಗದ ಕೆಲವೊಂದು ಕ್ರೀಡಾಪಟುಗಳು ಮಾಡ್ತಾ ಇದ್ದಾರೆ. ಬಹುಶಃ ಬಂದಿರಬಹುದು ಏನೋ ಅನ್ನೋಂಥದ್ದು ಭಾವನೆ ಅವ್ರದ್ದು. ಸೊ ನಡುರಾತ್ರಿಯಲ್ಲೂ ಕೂಡ ಕ್ರಿಕೆಟ್ ಕ್ರೇಜ್ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಒಂದಷ್ಟು ಹವಾ ಕೂಡ ಸೃಷ್ಟಿ ಆಗ್ತಾ ಇದೆ ದುರ್ಗದಲ್ಲಿ. ಇನ್ನ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಕಣ್ಮುಂದೆ ನಮ್ಮ ದುರ್ಗದ ಕೃಷ್ಣ ಸಾತ್ಪತೆ, ನಮ್ಮ ದುರ್ಗದ ಅಸೀಂ ಲಾಲಾ, ನಮ್ಮ ದುರ್ಗದ ಉಸ್ಮಾನ್ ಪಟೇಲ್ ಎಲ್ಲರಿಗೆ ಅಂಕಣ ಮಧ್ಯದಲ್ಲಿ ಇನ್ನೇನು ಕೆಲವೇ ಕ್ಷಣಗಳ ಅಂಕಣಕ್ಕೆ ಪ್ರವೇಶ ಪಡೀತಾರೆ. ಎಲ್ಲರೂ ಕಾದು ನೋಡ್ತಿದ್ದೀರಾ. ಅವರೆಲ್ಲರೂ ಕಾಯುವಿಕೆಗೆ ಒಂದು ಉತ್ತರ ಸಿಗುತ್ತೆ, ಇನ್ನು ಕೆಲವೇ ಕ್ಷಣಗಳು ಸಿಗುತ್ತೆ. ಆದರೆ ಅವರಿಗೊಂದು ಕಿವಿ ಮಾತಿದೆ, ಪಂದ್ಯ ಆಡಬೇಕು ಅನ್ನೋ ಆಸೆ ಅವರಿಗಿದೆ. ಆದರೆ ಕುಳಿತ ಜಾಗದಿಂದ ಏನೋ ಈ ಬೂಮರ್ ಅಂಟ್ಕೊಂಡಿದ್ದಾಗೆ ಫೆವಿಕಿಕ್ ಗಮ್ ಹಾಕಿರೋಗೆ ಹಾಗೆ ಇದ್ದಾರೆ. ಎದ್ದೇಳಿ ಮೈ ಬಿಸಿ ಮಾಡಿಕೊಳ್ಳಿ, ಆ ಹೆಸರಿಗೆ ತಕ್ಕಂಥ ಸ್ವಲ್ಪ ಮಟ್ಟಿನ ಒಂದು ಕಿರಣ ಏನಾದರೂ ಕೊಡಿ. ನಿಮ್ಮ ಒಂದು ಕ್ರಿಕೆಟ್ ಕ್ರೇಜಿಗೆ ನಾವು ಖಂಡಿತ ಒಂದಿಗೂ ಚಿರಋಣಿ ಅಪಾರಿಯಾಗಿದ್ದೇವೆ. ಬಹುಶಃ ರಾಷ್ಟ್ರೀಯ ಮಟ್ಟದ ಪಂದ್ಯದಲ್ಲಿ ಕೂಡ ಆಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಅದೇ ರೀತಿ ಇದೀಗ ಮುಷ್ಟಕೀಮ್ ಅಲಿಯಾಸ್ ಅಸೀಂ ಲಾಲಾರವರ ಇದೀಗ ಅವರ ಡಗೌಟ್ ಅನ್ನ ಕೂಡ್ಕೊಳ್ತಾ ಇದ್ದಾರೆ. ಯಸ್ ಏತ ನಡುವ ಕಿರಣ್ ಎಸ್ ಅಂದ ಚೆಂಡು, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ ಕೊನೆಯ ಒಂದಷ್ಟು ಬಾಕಿ ಉಳಿತಾ ಇದೆ 3ನೇ ಓವರ್ನಲ್ಲಿ. ತಂಡದ ಮೊತ್ತ ಈಗಾಗಲೇ 30. ಅದೇ ರೀತಿ ಈ ಒಂದು ಪಂದ್ಯಾಟವನ್ನ ವೀಕ್ಷಣೆ ಮಾಡಲು ನಮ್ಮ ಸ್ನೇಹಜೀವಿ ಬಳಗದ ನೇತೃತ್ವ ವಹಿಸಿರುವಂಥ ನಿಮ್ಮೆಲ್ಲರ ಪ್ರೀತಿಯ ಸೂರಪ್ಪಣ್ಣ ಹಾಗೂ ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿಯ ದೀಪಣ್ಣ ಅವರು ಈ ಒಂದು ಇಷ್ಟು ದೊಡ್ಡದಾಗಿ ಒಂದು ಟೂರ್ನಮೆಂಟ್ ನಡೆಸಬೇಕಂದ್ರೆ ಮನಸ್ಸಿಂದ ಒಂದು ಸಪೋರ್ಟ್ ಭಾಳ ಇಂಪಾರ್ಟೆಂಟು. ಅವರಿಬ್ಬರು ಸಪೋರ್ಟು ಈ ಒಂದು ಟೂರ್ನಮೆಂಟ್ಗೆ ಭಾಳ ಇಂಪಾರ್ಟೆಂಟು. ಆದ್ದರಿಂದ ನಮ್ಮ ದುರ್ಗದ ಎಲ್ಲ ಕ್ರಿಕೆಟರ್ಸ್, ಕ್ರೀಡಾ ಅಭಿಮಾನಿಗಳು, ನಮ್ಮ ಎಲ್ಲ ಸಂಘಟಕರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂತಿಮ 18 ಎಸೆತ ಜಯಕ್ಕಾಗಿ 22 ಓಟದ ಅವಶ್ಯಕತೆ ಇದೆ. ದಾವಣಗೆರೆ 11 ತಂಡಕ್ಕೆ. ಅಫ್ಜಲ್ ಭಾಯ್, ನಿಮಗೊಂದು ಪ್ರಶ್ನೆ. ನಿಮಗೆ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ನಮ್ಮ ಟೂರ್ನಮೆಂಟ್ ಬಗ್ಗೆ ಒಪಿನಿಯನ್ ಒಂದು ಸ್ವಲ್ಪ ತಿಳಿಸ್ಕೊಡ್ಬೇಕು. ಒಪಿನಿಯನ್ಸ್ ಹೇಳ್ಬೇಕು ಅಂತಂದ್ರೆ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟಲ್ಲಿ ನಮಗೆ ವೀಕ್ಷಕವನ್ನು ಕೊಟ್ಟಿದ್ದಕ್ಕೆ ದೊಡ್ಡ ಧನ್ಯವಾದಗಳು. ಸೊ ಇನ್ನು ಸೆಕೆಂಡ್ ಟೈಮ್ ಆಡೋದಕ್ಕೆ ಅವಕಾಶ ಕೊಟ್ಟಂಥ SMCCಗೆ ನಾವು ಕೃತಜ್ಞತೆ ಬಯಸ್ತೇವೆ. ಆ ಆಡೋದಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥ ಆರ್ಗನೈಸರ್ ನಿಮಗೂ ಕೂಡ ನಾನು ರಾಮಣ್ಣ ಆಗಿರಲಿ, ಸ್ಪೆಷಲ್ ಅರ್ಜುನ್ ನಿಮಗಾಗಿರಲಿ, ನಾವು ಕೃತಜ್ಞತೆ ಖಂಡಿತ ಬಯಸ್ತೇನೆ. ಭಾಳ ಅದ್ಭುತ ಟೂರ್ನಮೆಂಟ್ ಇದು. ಈ ರಾತ್ರಿಯಲ್ಲೂ ಕೂಡ ಇಷ್ಟು ಜನ ಪ್ರೇಕ್ಷಕರು ಟೂರ್ನಮೆಂಟನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಇಲ್ಲಿ ಕ್ರಿಕೆಟ್ ಕ್ರೇಜ್ ಯಾವ ರೀತಿ ಇದೆ. ಬಹುಶಃ ಇದು ನಮ್ಮ ದುರ್ಗಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಆದರೂ ಒಂದಷ್ಟು ಪ್ರೇಕ್ಷಕರು ನಮ್ಮ ದುರ್ಗ ತಂಡಕ್ಕಾಗಿಯೇ ಕಾಯ್ತಾ ಇದ್ದಾರೆ. ಅರ್ಜುನ್, ನಿಜವಾಗ್ಲೂ ಧನ್ಯವಾದಗಳು. ಎಸ್, ಇವಾಗ 18ಕ್ಕೆ 22 ಹಾಲಪ್ಪ ಸಾರಥಿ ಸ್ಟ್ರೈಕರ್ ಭಾಗದಲ್ಲಿ. ಸುಪ್ರೀತ್ SCR ಭಾಗದಲ್ಲಿ, ದುರ್ಗದ ಯುವಕ ಸುಪ್ರೀತ್ SCR ಭಾಗದಲ್ಲಿ. ಪಂದ್ಯವನ್ನು ಉಳಿಸುವ ಪ್ರಯತ್ನ ಮಾಡ್ತಾ ಇದ್ದವಾಗ ಹೊಯ್ಸಳ ಕ್ರಿಕೆಟರ್ಸ್. ಸುಪ್ರೀತ್ ಎಸೆದ ಚೆಂಡು ತೀರಾ ಅಗಲವಾಗಿ ಹಾದು ಹೋಗ್ತಾ ಇದೆ. ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಔಟ್ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ 32. ಸುಪ್ರೀತ್ ಎಸೆದ ಚೆಂಡು ನೋ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಔಟ್ ಇವಾಗ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ ಈಗಾಗಲೇ 33ಕ್ಕೆ ತಲುಪ್ತಾ ಇದೆ. ಕೂಡ ಫ್ರೀ ಹಿಟ್ ಅವಕಾಶಗಳು ಹಾಲಪ್ಪ ಸಾರಥಿಗೆ ಲಭಿಸ್ತಾ ಇದೆ. ಆರಂಭಿಕ ದಿನದಿಂದಲೂ ಕೂಡ ದಾವಣಗೆರೆ 11 ಕಾಯಂ ಸದಸ್ಯರು ತಮ್ಮ ಆಟದ ಮುಖ್ಯವಾಗಿ ದಾವಣಗೆರೆ 11ಗೆ ಅದೆಷ್ಟೋ ಪ್ರಶಸ್ತಿಯನ್ನು ತಂದುಕೊಟ್ಟಂತ ಒಂದು ಅನುಭವಿ ಆಟಗಾರ. ಹಾಲಪ್ಪನಿಗೆ ಎಸೆದ ಚೆಂಡು ಫ್ರೀ ಹಿಟ್ನಲ್ಲಿ ತೀರಾ ಸ್ಲೋವರ್ ಎಸೆದ ಜಾಣ್ಮೆಸ್ತವನ್ನು ಮಾಡಿದ ಸುಪ್ರೀತ್ ಕೇವಲ 1 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡ ಮೊತ್ತ ಇವಾಗ 34. ಗೆಲುವಿನ ಕಡೆಗೆ ಹೆಜ್ಜೆಯನ್ನು ಇಡುತ್ತಾ ಇದೆ ದಾವಣಗೆರೆ 11. ಆ ಹೆಜ್ಜೆಯನ್ನ ತಪ್ಪಿಸುವ ಪ್ರಯತ್ನ ಮಾಡ್ತಾ ಇದೆ ಹೊಯ್ಸಳ ಕ್ರಿಕೆಟರ್ಸ್ ಚಿತ್ರದುರ್ಗ. ಇವಾಗ ಯಶವಂತ ಕೆಲವೊಂದು ಐಡಿಯಾಸ್ಗಳು
ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತಾ ಇದ್ದಾರೆ ಸುಪ್ರೀತ್ ಅವರಿಗೆ. ಸುಪ್ರೀತ್ ಎಸೆದ ಚೆಂಡು ಬಹಳಷ್ಟು ತಮ್ಮಡಿಯಿಂದ ಎಸೆತ. ರಿಯಾಜ್ ಮತ್ತು ಹಾಲಪ್ಪ ಇರುವಷ್ಟು ಕಾಲ ಇವಾಗ ಖಂಡಿತವಾಗ್ಲೂ ಎದುರಾಳಿಗಳಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಇನ್ನು ಕೂಡ ಯೋಗಿ ಅಂತ ದೈತ್ಯ ಆಟಗಾರರು ಕಣಕ್ಕಿಳಿಬೇಕಾಗಿದೆ. ಮತ್ತೆ ಸುಪ್ರಿ ಈ ತರಣ ಮತ್ತೆ ಬಾಲ್ ಬ್ಯಾಕ್ ಟು ಬ್ಯಾಕ್ ಸುಪ್ರಿ ಎಸೆಗಳು. ಎಕ್ಸ್ಟ್ರಾ ಓಟಗಳ ಅವಕಾಶಗಳು ಬರ್ತಾ ಇದೆ. 2+1 3 ಓಟದ ಸೇರ್ಪಡೆ. ತಂಡ ಮತ್ತೆ ಇವಾಗ 37. ಮತ್ತೆ ಫ್ರೀ ಹಿಟ್ ಅವಕಾಶಗಳಿದೆ. ತಂಡದ ಮತ್ತೆ 37. ಅಫ್ಸಲ್ ಬಾಯ್, ಇನ್ನೊಂದು ಪ್ರಶ್ನೆ. ನಮ್ಮ ಅಧ್ಯಕ್ಷತೆ ವಹಿಸಿರುವಂಥ ಕಾಂತರಾಜ್ ಅವ್ರ ಬಗ್ಗೆ, ಹಿಂಗೆ ಅಂಬಾರಿ ಆನೆ ಅರ್ಜುನ ಕಪ್ ಅಂತ ಹೆಸರಿಡೋದೇ ಒಂದು ದೊಡ್ಡ ವಿಷಯ. ಅದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಿದ್ರೆ ಅರ್ಜುನರವರೇ, ನಿಮ್ಮೆಲ್ಲರ ಪ್ರೀತಿಯ ಕನ್ನಡ ಸಿನಿಮಾ ರಂಗದ ಖ್ಯಾತ ನಟರು ಬಹುಶಃ ದಿವಂಗತ ಅಪ್ಪು ಸಾರ್ ನಮ್ಮನ್ನಾಗಲಿದ್ದಾರೆ. ಬಹುಶಃ ಅಪ್ಪು ಸಾರ್ ಹೆಸರಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಸುತ್ತಗಳಲ್ಲೂ ಕೂಡ ಹಳ್ಳಿಯ ಮೂಲೆಯಲ್ಲೂ ಕೂಡ ಒಂದು ಟೂರ್ನಮೆಂಟಲ್ಲಿ ಸಂಘಟಕರು ಇವತ್ತು ನಡೆಸಿದರೆ, ಬಹುಶಃ ದುರ್ಗದಲ್ಲೂ ಕೂಡ ಕಳೆದ ಬಾರಿ ನಡೆದಿತ್ತು. ಆದರೆ ನಮ್ಮ ಅಧ್ಯಕ್ಷರನ್ನು ಹೇಳಬೇಕಾದ್ರೆ ಈ ಹಗಲು ರಾತ್ರಿಯ ಪಂದ್ಯಾಟ ಅನ್ನೋದಾದರೆ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ಆ ಅಧ್ಯಕ್ಷತೆಯಲ್ಲಿ ಬಹುಶಃ ಪ್ರಮುಖ ಅತಿಥಿಗಳನ್ನು ಕಳ್ಕೊಬರ್ಬೇಕು ಅಂತ ಹೇಳಿದ್ರು, ಈ ಒಂದು ವೇದಿಕೆಯಲ್ಲಿ ಕರೆಸಿ ಕೂಡಿಸ್ಬೇಕು ಅಂತ ಹೇಳಿದ್ರು, ಅದಷ್ಟು ಸುಲಭದ ಮಾತಲ್ಲ. ಸೊ ಓವರ್ ಆಲ್ ಈ ಒಂದು ಟೂರ್ನಮೆಂಟ್ನಲ್ಲಿ ಬಹುಶಃ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಖಂಡಿತವಾಗ್ಲೂ ಕಾಂತರಾಜ್ ಸರ್ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾವಲ್ಲ. ಆ ದೊಡ್ಡ ವ್ಯಕ್ತಿ ಅವರು ಅಲ್ಲೇ ಇರಲಿ, ಮಕ್ಕಳಾಗೇ ಇರೋಣ, ಅವ್ರ ಬಗ್ಗೆ ಹೇಳೋಷ್ಟು ಉತ್ತಮ ಮಾತುಗಳು ನಮ್ಮಲ್ಲಿ ಇಲ್ಲ. ಯಾಕಂತಂದರೆ ಅಷ್ಟು ಲೆವೆಲ್ಗೆ ನಾವು ಇನ್ನೂ ಬೆಳೆದಿಲ್ಲ ಅನ್ಕೊಳ್ತೀನಿ ಅರ್ಜುನ್ ಸರ್. ಖಂಡಿತ 100% ನಿಜ. ಅವ್ರದ್ದು ಇಚ್ಛಾಶಕ್ತಿ ಒಂದಿದೆಯಲ್ಲ, ಅವ್ರ ಇಚ್ಛಾಶಕ್ತಿಯಿಂದ ಇಷ್ಟೆಲ್ಲ ಇವಾಗ ಟೂರ್ನಮೆಂಟ್ ಇಲ್ಲಿ ನಡೀತಿದೆ ಅಂತ ನನ್ನ ಅಭಿಪ್ರಾಯ. ವೈಟ್ ಬಾಲ್ ಎಕ್ಸ್ಟ್ರಾ ಓಟ ಬರ್ತಾ ಇದೆ ಇವಾಗ. ಮತ್ತೊಂದು ಸೇರ್ಪಡೆ. ತಂಡದ ಮತ್ತೆ ಇವಾಗ 39. ನಮ್ಮ ದುರ್ಗ ಹೇಳಿ, ನಿದ್ದೆ ಮಂಬರ್ನಿಂದ ಎದ್ದೇಳಿ. ಫೈರೋಜ್ ಬಾಯ್ ಅವರಿಗೆ ಎನರ್ಜಿ ಡ್ರಿಂಕ್ ಅನ್ನ ಕೊಟ್ಟು ಕಳಿಸಿ. ನಮ್ಮ ದುರ್ಗ ಇವಾಗ ಬೆಳಗ್ಗಿನಿಂದಲೂ ಕೂಡ ಒಂದು ಟೂರ್ನಮೆಂಟ್ ಆಡುವುದಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. ಎಸ್, ನಡು ರಾತ್ರಿಯಲ್ಲಿ ದಾಖಲೆ ಕ್ರಿಕೆಟ್ ಪಂದ್ಯಕೂಟದಲ್ಲಿ ನಮ್ಮ ದುರ್ಗ ಕೂಡ ಭಾಗವಹಿಸ್ತಾ ಇದೆ. ರಿಯಾಜ್ ಪಿಂಟೋ ಇವನು ಕೂಡ ಪಂದ್ಯವನ್ನು ಆಡ್ತಾ ಇದ್ದಾರೆ. ನಮ್ಮ ಟೂರ್ನಮೆಂಟ್ನ ಅಂಬಾರಿ ಆನೆ ಅರ್ಜುನ ಕಪ್ನ ಮಹಾಪೋಷಕರು ಶ್ರೀಯುತ ಸೈಡ್ ಬಾಬಣ್ಣ ಅವರು ತಮ್ಮ ತನು ಮನ ಧನ ಎಲ್ಲವನ್ನು ಈ ಒಂದು ಟೂರ್ನಮೆಂಟ್ಗಾಗಿ ಕೊಟ್ಟಿರ್ತಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿ ಇಸ್ರಾರ್ ಅಲಿ 12-14 ಇಸ್ರಾರ್ ಅಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಅವ್ರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಮೈಲಾರಪ್ಪ ಅವರು ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಚಂದ್ರಶೇಖರ್ ನಗರಸಭೆ ಸದಸ್ಯರು, ಅವರು ಕೂಡ ಧನ್ಯವಾದಗಳು. ಅದೇ ರೀತಿ ರಘು ಚಂದನ್ ಅವರು ಬಿಜೆಪಿ ಯುವ ಮುಖಂಡರು, ಅವರು ಕೂಡ ತಮ್ಮ ಸಹಯೋಗವನ್ನು ನಮ್ಗೆ ಕೊಟ್ಟಿರ್ತಾರೆ, ಅವ್ರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಗೋಪಿಕೃಷ್ಣ ಅವರು ಕೂಡ ತಮ್ಮ ಒಂದು ಬೆಂಬಲವನ್ನು ಈ ಒಂದು ಟೂರ್ನಮೆಂಟ್ ಕೊಟ್ಟಿರ್ತಾರೆ, ಅವ್ರಿಗೆ ಕೂಡ ಧನ್ಯವಾದ ಸಲ್ಲಿಸ್ತಾ, ಇದೇ ರೀತಿ ಅವರ ಬೆಂಬಲ ಪ್ರೋತ್ಸಾಹ ಮುಂದಿನ ಟೂರ್ನಮೆಂಟ್ಗಳು ಇದ್ದರೆ ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ಚಿತ್ರದುರ್ಗದಲ್ಲಿ ಟೂರ್ನಮೆಂಟ್ ನಡೆಸ್ಬೋದು, ಚಿತ್ರದುರ್ಗ ಹೆಸರನ್ನ ಮತ್ತೊಂದು ಲೆವೆಲ್ಗೆ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. 12-14 ಎಸ್ಆರ್ ಭಾಗದಲ್ಲಿ ವಿಠಲ್, ಗೂಟಗಳ ಹಿಂಭಾಗದಲ್ಲಿ ಯಶವಂತ, ಸ್ಟ್ರೈಕರ್ ಭಾಗದಲ್ಲಿ ದಾವಣಗೆರೆ 11 ಆರಂಭಿಕ ಆಟಗಾರ ರಿಯಾಜ್, ದೃಢ ನಿಲುವಿನ ವ್ಯಕ್ತಿ. ರಿಯಾಜ್ಗೆ ಸಂದ ಚೆಂಡು ಲಕ್ಷಿಗೆ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. 1+1 12 ಎಸೆತ, 12ರ ಅವಶ್ಯಕತೆ.
Mata Vital to Halapa. Halapaniಗೆ ಸಂದ ಚೆಂಡು ಸ್ವಿಚ್ ಅಂಡ್ ಕೈ ಕೊಡ್ತಾ ಇದೆ ತನ್ಮೂಲ ಕೈ ಬಾರಿ ಕ್ಯಾಚ್ ಕೈ ಸೇರ್ತಾ ಇದೆ ಹಾಲಪ್ಪನ ವಿಕೆಟ್ ಕಳ್ಕೊಳ್ತಾ ಇದೆ ದುರ್ಗಾ 11 ಹೊಯ್ಸಳ ರಘು ನಾಯಕತ್ವದಲ್ಲಿ ಪಂದ್ಯವನ್ನು ಆಡ್ತಾ ಇದೆ ಹೊಯ್ಸಳ ಕ್ರಿಕೆಟರ್ಸ್ ಅನಿಲ್ ಮುಂದಾಳತ್ವದಲ್ಲಿ ಪಂದ್ಯವನ್ನು ಆಡ್ತಾ ಇದೆ ಹೊಯ್ಸಳ ಕ್ರಿಕೆಟರ್ಸ್ ಅದೇ ರೀತಿ ನಮ್ಮ ಮೋಯಿನ್ ಅಲಿಯಾಸ್ ಅಮಿತ್ ಯಾದವ್ ಅವರ ಬರ್ತ್ಡೇ ಕೂಡ ಇವತ್ತು ಅವರಿಗೆ ಹೃತ್ಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅಂಬಾರಿ ಆನೆ ಅರ್ಜುನ ಕಪ್ ವತಿಯಿಂದ ಸಲ್ಲಿಸ್ತಾ ಇದ್ದೇವೆ ಯುವ ಆಟಗಾರ ದುರ್ಗಾ ಲಯನ್ಸ್ ಪರವಾಗಿ ಆಡುತ್ತಿರುವಂಥ ಆಟಗಾರ ಮೋಯಿನ್ ಹುಟ್ಟುಹಬ್ಬದ ಶುಭಾಶಯಗಳಂತೂ ಒಳ್ಳೆಯದು ಬಹುಶಃ ಇವತ್ತು ಮೋಯಿನ್ ಜೇಬಿಗೆ ಕತ್ತರಿ ಬಿದ್ದಾಗ ಇದೆ ಈ ಪಂದ್ಯ ಮುಕ್ತಾಯದ ಬಳಿಕ ಇವತ್ತು ಖಂಡಿತವಾಗ್ಲೂ ಟ್ರೀಟ್ ಕೊಡಬೇಕಾಗಿದೆ ಮೋಯಿನ್ ಮುಚ್ಚಿಡುವ ಪ್ರಯತ್ನ ಮಾಡಿದ್ರೇನೋ ಇವಾಗ ಅದು ಗುಟ್ಟು ರಟ್ಟಾಗ್ತಾ ಇದೆ ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಮೋಯಿನ್ ಶುಭವಾಗಲಿ ಸೃಷ್ಟಿಕರ್ತ ನಿಮಗೆ ಎಲ್ಲ ವಿಚಾರದಲ್ಲೂ ಕೂಡ ಒಳಿತನ ಮಾಡಿ ಅನ್ನೋದಾಗಿ ಪ್ರಾರ್ಥಿಸ್ತೇವೆ ಈ ತನ್ನೋಡ ಬಹಳಷ್ಟು ಮೆಸೇತ ಓಟಗಳ ಅವಕಾಶಗಳು ಮಾಡಿಕೊಡ್ತಾರೆ ಮಾತನಾಡ್ ಬಾಲ್ ಯೋಗಿ ಸ್ಟ್ರೈಕರ್ ವಿಭಾಗದಲ್ಲಿ ಸಿಡಿಲ ಬರದ ಹೊಡೆತವನ್ನು ದಾಖಲಿಸುವ ದಾವಣಗೆರೆ 11 ಮತ್ತೊಂದು ಟ್ರಂಪ್ ಕಾರ್ಡ್ ಬ್ಯಾಟ್ಸ್ಮನ್ ಯೋಗಿ ಈ ತರಹ ವಿಠಲ್ ಬಹಳಷ್ಟು ಅನುಭವ ಅಂತ ಬೌಲರ್ ಇವಾಗ ಡೆತ್ ಓವರ್ ನಲ್ಲಿ ಆಯ್ಕೆ ಮಾಡ್ತಾ ಇದ್ದಾರೆ ಯೋಗಿಗೆ ಸಂದ ಚೆಂಡು ತನ್ಮಲ್ಗ ಸ್ಕೋರ್ ಭಾಗದಲ್ಲಿ ಸುಲಭದ ಕ್ಯಾಚ್ ಕೈ ಸೇರಿದ ಯೋಗಿ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಕೊನೆಯ ಸ್ಲಾಗ್ ಓವರ್ ನಲ್ಲಿ ಹೊಯ್ಸಳ ಶಿಸ್ತುಬದ್ಧವಾಗಿ ಆಯ್ಕೆಯನ್ನು ಮುಂದುವರಿಸ್ತಾ ಇದೆ ಎದುರಾಳಿಗಳಿಗೆ ಒತ್ತಡವನ್ನು ಕೊಡುವಂತ ಒಂದು ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ ದಾವಣಗೆರೆ 11 ವಿರುದ್ಧವಾಗಿ ಹೊಯ್ಸಳ ತಂಡದ ಮೊತ್ತ 41 ಜಯಕ್ಕಾಗಿ ಇನ್ನೂ ಕೂಡ 12 ಓಟದ ಅವಶ್ಯಕತೆ ಇದೆ ನಡುವೆ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ ಇವಾಗ ಜಯಕ್ಕಾಗಿ ಇನ್ನೂ ಕೂಡ 12 ಓಟದ ಅವಶ್ಯಕತೆ ಇದೆ ದಾವಣಗೆರೆ 11 ಜಯಕ್ಕಾಗಿ ಆರಂಭಿಕ ಆಟಗಾರ ರಿಯಾಜ್ ಇನ್ನೂ ಕೂಡ ಅಂಕಗಳ ಭಾಗದಲ್ಲಿದ್ದಾರೆ ಮತ್ತೊಂದು ನಂಬುಗೆ ಆಟಗಾರ ಇವಾಗ ಶ್ರೀಧರ್ ಅಂಕಗಳ ಭಾಗಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತೆ ವಿಠಲ್ ಬಹಳಷ್ಟು ಉತ್ತಮದಿಂದ ಎಸೆತ ಸುಂದರತ ಕ್ಷೇತ್ರ ರಕ್ಷಣೆ ನಡೀತಾ ಇದೆ ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು ಮಾಡಿಕೊಟ್ರು ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ ತನ್ನ ಮೊತ್ತ 42 ಜಯಕ್ಕಾಗಿ 11ರ ಅವಶ್ಯಕತೆ ಇದೆ 7 ಎಸೆತ 11ರ ಅವಶ್ಯಕತೆ ವಿಠಲ್ ಸ್ಲಾಗ್ ಓವರ್ ಅಲ್ಲಿ ಕಮ್ಬ್ಯಾಕ್ ಮಾಡಿದ ಬೌಲರ್ ಹಾಲಪ್ಪನ ವಿಕೆಟ್ಸ್ ಎಲ್ಲ ಪಡ್ಕೊಂಡ್ರು ಯೋಗಿ ವಿಕೆಟ್ಸ್ ಎಲ್ಲ ಕೂಡ ಪಡ್ಕೊಂಡ್ರು ವಿಠಲ್ ಈ ತನ್ನ ರಿಯಾಜ್ ಗೆಸಂದ ಚೆಂಡು ಬೌಲರ್ಸ್ ಪಾಕೆಟ್ ನಡೀತಾ ಇದೆ ತನ್ಮೂಲಕ ಇವಾಗ ಮತ್ತೆ ರಿಯಾಜ್ ಸೈಕಲ್ ಪಡ್ಕೊಂಡ್ರು ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಅಂತಿಮ 6 ಎಸೆತ ಜಯಕ್ಕಾಗಿ ಇವಾಗ 10 ಓಟದ ಅವಶ್ಯಕತೆ 6ಕ್ಕೆ 10 ನಾಡು ಸರದಿಯಲ್ಲೂ ಕೂಡ 12 ಬಿಗು ಹೋರಾಟವನ್ನು ಮಾಡ್ತಾ ಇದೆ ನಮ್ಮ ಚಿತ್ರದುರ್ಗ ಜಿಲ್ಲಾ ಶಾಮ್ಯಾನ ಸಂಘದ ಅಧ್ಯಕ್ಷರಾದಂಥ ನಮ್ಮ ಗಂಗಣ್ಣವರಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷ ಒಂದು ಕೃತಜ್ಞತೆಯನ್ನು
ಸಲ್ಲಿಸಲೇಬೇಕಾಗುತ್ತೆ. ಯಾಕೆಂದರೆ ಎಡೆ ಬಿಡದೆ ಕೇವಲ ಭಾಳ ಕಮ್ಮಿ ಟೈಮ್ ಇತ್ತು ನಮಗೆ. ಇನ್ನೊಂದು ಟೂರ್ನಮೆಂಟ್ ಭಾನುವಾರ ತನಕ ನಡೆದಿತ್ತು. ಆ ಒಂದು ಟೂರ್ನಮೆಂಟ್ ನಡಿಬೇಕಾದ್ರೇ ಅವರ ಹುಡುಗರನ್ನ ಬಿಡಿಸಿ ಗ್ಯಾಲರಿನ ಲೈಟ್ಸ್ನ ಎಲ್ಲ ಹಾಕ್ಸಿ ಈ ಒಂದು ಟೂರ್ನಮೆಂಟ್ ಕರೆಕ್ಟ್ ಟೈಮಲ್ಲಿ ಸ್ಟಾರ್ಟ್ ಆಗಲಿಕ್ಕೆ ಪ್ರಮುಖ ಪಾತ್ರ ನಿರ್ವಹಿಸಿರ್ತಾರೆ. ಗಂಗಣ್ಣ, ಅದೇ ರೀತಿ ಸಂತೋಣ್ಣ ಹಾಗೂ ಅವರ ಎಲ್ಲ ಸಂಘಟನೆಗೂ ನಾವು ಹೃತ್ಪೂರ್ವಕವಾಗಿ ಒಂದು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಅಂಬಾರಿ ಆನೆ ಅರ್ಜುನ ಕಪ್ ಪರವಾಗಿ ಧನ್ಯವಾದಗಳು. ಆರಸತ ಜಯಕ್ಕಾಗಿ ಇವಾಗ 10 ಓಟದ ಅವಶ್ಯಕತೆ ಇದೆ. SRK ಭಾಗದಲ್ಲಿ ಯಶವಂತ ಅವರನ್ನು ಎದುರಿಸಿ ಆಡುವಂತ ಆಟಗಾರರು ರಿಯಾಜ್. ಬಹುಶಃ ಅರ್ಜುನ್ ರವರಿಗೆ ಒಂದು KCA ಅನುಭವಿ ಹಿರಿಯ ಆಟಗಾರರು ಅಮ್ಜದ್ ರವರು ಲೈನ್ ಕಾರ್ಯವನ್ನು ಇಲ್ಲಿ ಲೈನ್ ಅಪ್ ಕ್ರೀಸ್ ಅಪ್ ಕಾರ್ಯವನ್ನು ಅವರು ಕೂಡ ಮಾಡಿದ್ರು. ಅವರ ಸಂಘಟಕರು ಬಹುಶಃ ನಮ್ಮ ಬಿಸಿಲಿನಲ್ಲಿ ನಾನು ನೋಡಿದೆ ರಮೇಶ್. ಸೊ ಏನು ಹೇಳ್ತೀರಾ? ಇಲ್ಲ, ಅವ್ರದ್ದು ಪರಿಶ್ರಮ, ಅವ್ರದ್ದೊಂದು ಬೆಂಬಲ, ಅದ್ರ ಬಗ್ಗೆ ಅದನ್ನು ನಾವು ಮಾತಲ್ಲಿ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರಿಗೆ ಒಂದು ಕೃತಜ್ಞತೆ ಅಂತ ಸಲ್ಲಿಸ್ಬೋದು ಅನ್ನೋದು ಬಿಟ್ಟರೆ ಅದನ್ನು ಮಾತಲ್ಲಿ ಏನು ವರ್ಣಿಸೋಕ್ಕಾಗಲ್ಲ. ಯಾಕೆಂದರೆ ಮೈನ್ ಇರೋದೇ ಅಲ್ಲಿ ಪಿಚ್ಚು, ಲೈನ್ಸು, ವೈಡ್ ಲೈನ್ಸು, ಅದಿದ್ರೇ ಮ್ಯಾಚ್ ನಡೆಯೋಕ್ಕಾಗೋದು. ಪಾಪ ಧನ್ಯವಾದಗಳು ಅವರಿಗೆ. ಯಶವಂತ ಚೆಂಡ ಮೆಡ್ ವಿಕೆಟ್ ಸಿಮಲಕ ತನ್ಮಾಲಕ ರಿಯಾಜ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ರಿಯಾಜ್ ಬ್ಯಾಕ್ ಟು ದಿ ಪವಿಲಿಯನ್. ಇವಾಗ ಮತ್ತೆ ದಾವಣಗೆರೆ 5 ಎಸೆಗಳ ಮುಂದೆ 10 ಓಟವನ್ನು ದಾಖಲಿಸಬೇಕಾಗಿದೆ. ಈ ಹಂತದಲ್ಲಿ ಒತ್ತಡದ ಪರಿಸ್ಥಿತಿಗೆ ಸಿಲುಕ್ತಾ ಇದೆ ದಾವಣಗೆರೆ 11. ಅಂತಿಮ 5 ಎಸೆಗಳು ಬಾಕಿ ಉಳಿತಾ ಇದೆ. ಜಯಕ್ಕಾಗಿ ಇವಾಗ ಇನ್ನು ಕೂಡ 10 ಓಟದ ಅವಶ್ಯಕತೆ ಇದೆ. ನಮ್ಮ KCA ಸರ್ಟಿಫೈಡ್ ಅಂಪೈರ್ ಅಮ್ಜದ್ ಅವರ ನೇತೃತ್ವ ಮತ್ತು ನಮ್ಮ ರಮೇಶ್ ಮಲ್ಲಿ ಹಾಗೂ ವೃಷಭ್ ಅಲಿಯಾಸ್ ಬ್ಯಾಟ್ರಿ ಅವರ ಒಂದು ಶ್ರಮ ಇಲ್ಲಿ ನೆನೆಸ್ಕೊಳ್ಳೇಬೇಕಾಗುತ್ತೆ. ಅವರೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಮತ ಯಶವಂತ ಕಾರ್ತಿಕ್ ಇವಾಗ ಸಾಕೂರು ಭಾಗದಲ್ಲಿ ಯಶವಂತ ಸಣ್ಣ ಚೆಂಡು ಡಿಫೆನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ರು. ತರ್ಮಲ್ ಕರೆಯ ವಾಡಿಶ್ ಲಾಗಲ್ ಭಾಗದಲ್ಲಿ ಒಂದೊಂದು ಸೇರ್ಪಡೆ, ಓದೋಟದ ಪೂರೈಕೆ ಆಗ್ತಾ ಇದೆ ತಂಡದ ಮೊತ್ತ ಇವಾಗ 44-4-9. ಯಶವಂತ ಮತ್ತು ವಿಠಲ್ ಆಟವೇ ಹೆಚ್ಚಾಗಿ ಕೈ ಹಿಡಿತಾ ಇದೆ ಹೊಯ್ಸಳ ತಂಡಕ್ಕೆ. ಮತ ಯಶವಂತ್ ನಡುವೆ ಶ್ರೀಧರ್ಗೆ ಚೆಂಡು ಸ್ಕ್ವೇರ್ ಲೆಗ್ ಸೀಮಾನ ಕ್ಯಾಚ್ ಇವಾಗ ಅದ್ಯಾವ ರೀತಿಯ ಓಟದ ಪರಿಗಣನೆ ತೆಗೆದುಕೊಳ್ತಾ ನೋಡಬೇಕಾಗಿದೆ ನಿರ್ಣಾಯಕರು. ಲೈನ್ ಕ್ಲಿಯರೆನ್ಸ್ಗಾಗಿ ಇವಾಗ ಮತ್ತೆ 3 ನಿರ್ಣಾಯಕರ ಬಳಿ ಹೋಗ್ತಾ ಇದ್ದಾರೆ. ಕಾದ್ ನೋಡ್ಬೇಕಾಗಿದೆ ಅದ್ಯಾವ ರೀತಿಯ ತೀರ್ಪು ಹೊರ ಬೀಳುತ್ತೆ ಅನ್ನೋದಾಗಿ. ಸಿಕ್ಸರ್ ಬಂದ್ರೆ ಆದ್ರೂ ದಾವಣಗೆರೆ 11ಗೆ ಪ್ಲಸ್ ಆಗುತ್ತೆ. ಬೌಂಡ್ರಿ ಬಂದ್ರು ಕೂಡ ದಾವಣಗೆರೆ 11 ತಂಡಕ್ಕೆ ಪ್ಲಸ್. ಇದೇ ಸಮಯದಲ್ಲಿ ನಾವು ಇನ್ನೊಂದು ತಂಡ ಎಂ ಸ್ಪೋರ್ಟ್ಸ್ ಲೈವ್ ಸಚಿನ್ ಮಹಾದೇವ್ ನೇತೃತ್ವದ ಒಂದು ಯೂಟ್ಯೂಬ್ ಲೈವ್ ತಂಡ ಕೂಡ ನಾವು ಹೃದಯಪೂರ್ವಕ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಬಹಳ ಅಚ್ಚುಕಟ್ಟಾಗಿ ಈಗಾಗಲೇ 3ನೇ ದಿನದ ಪಂದ್ಯಾಟಗಳು ಮುಕ್ತಾಯಗೊಳ್ತಾ ಇದೆ. ಇನ್ನು ಕೂಡ ಎಷ್ಟೇ ಲೇಟ್ ನೈಟ್ ಆದರೂ ಕೂಡ ತಾಳ್ಮೆಯಿಂದ ಈ ಒಂದು ಲೈವ್ ಕಾರ್ಯಕ್ರಮ ನಮಗೋಸ್ಕರ ನಡೆಸ್ಕೊಡ್ತಾ ಇದ್ದಾರೆ. ಸಚಿನ್ ಮಹಾದೇವ್ ಹಾಗೂ ಅವರ ಸಂಘಟಕರಿಗೆ ಎಂ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಕೂಡ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿ ನಮ್ಮ ಅಂಪೈರ್ಸ್ ಬಳಗ ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡಿರುವಂಥ ಒಂದು ಅಂಪೈರ್ಸ್ ಬಳಗ
ನಮ್ಮ ಮದನ್ ಮಡಿಕೇರಿ ಅವರ ನೇತೃತ್ವದಲ್ಲಿ ಹರ್ಷ ಬೆಂಗಳೂರು, ನಾಗೇಂದ್ರ ಬೆಂಗಳೂರು, ಅದೇ ರೀತಿ ಮಂಜು ಕೊಪ್ಪ ಸತತವಾಗಿ 3 ದಿನಗಳಿಂದ ಈ ಒಂದು ಅಂಪೈರ್ಶಿಪ್ ಕಾರ್ಯವನ್ನು ನಿರ್ವಹಿಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂಪೈರ್ ಅವರು ದಯವಿಟ್ಟು ಒಂದು ಸ್ವಲ್ಪ ಇಲ್ಲಿ ವೇದಿಕೆ ಹತ್ರ ಬನ್ನಿ. ಅಂಪೈರ್ಸ್ ಯಾರಾದರೂ ಒಬ್ರು ಒಂದು ಸ್ವಲ್ಪ ಬನ್ನಿ. ಅಂಪೈರ್ ಡಿಸಿಷನ್ ಕೊಡ್ತಾರೆ, ದಯವಿಟ್ಟು ಎಲ್ಲರೂ ಸಮಾಧಾನದಿಂದಿರಿ. ಅಫ್ಜಲ್ ಭಾಯ್, ಇವತ್ತು ಆಡಿದ ಮ್ಯಾಚ್ಗಳಲ್ಲಿ ಯಂಗ್ ಪ್ಲೇಯರ್ಸು ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಸೀನಿಯರ್ ಪ್ಲೇಯರ್ಸು ಗೋಪೇಣ ಆಗಲಿ, ಮಾಸ್ಟರ್ 11 ಕುಮಾರಣ್ಣ ಆಗಲಿ, AR ಲಯನ್ಸ್ ಜಬೇಣ್ಣ ಆಗಲಿ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸೀನಿಯರ್ ಆಟಗಾರರ ಬಗ್ಗೆ ಹೇಳ್ಬೇಕಂತಂದ್ರೆ ಅಷ್ಟು ಸುಲಭ ಅಲ್ಲ ಸರ್. ಯಾಕೆಂತೇಳಿದ್ರೆ ಅವರು ಆಡಿರೋ ಆಟ ಅವಾಗ 10 ಓವರ್, 15 ಓವರ್, 20 ಓವರ್. ಅವರ ಪ್ರಶಸ್ತಿ ನಾವು ಅವಾಗಲೇ ಹೇಳ್ತಾ ಇರ್ತೇವೆ 500 ರೂಪೀಸ್ ಹೆಚ್ಚಾಗಿದ್ರೆ. ಆದರೆ ಇವತ್ತಿನ ಯುವಕರಿಗೆ 5 ಲಕ್ಷ 10 ಲಕ್ಷದವರೆಗೆ ಪ್ರಶಸ್ತಿಯನ್ನು ಕೊಟ್ಟರು ಕೂಡ ನೇರ ಪ್ರಸಾರದಿಂದಲೇ ಕೆಲವೊಂದು ಆಟಗಾರರು ಬರ್ತಾರೆ ಆಡೋಕ್ಕೋಸ್ಕರ. ಅದು ಇರುವಂಥ ವಿಚಾರ ಇವಾಗ. ಯಾಕೆಂತಂದರೆ ಇವತ್ತು ಏನೇ ಮಾಡಿದ್ರು ಕೂಡ ಸ್ಕ್ರೀನ್ ರೆಕಾರ್ಡ್ ಅನ್ನೋದಾಗ ಮಾಡಿ ಅದಕ್ಕೆ ಎಡಿಟನ್ನು ಮಾಡಿ ಸ್ಟೇಟಸ್ ಹಾಕೊಳ್ಳೋದು, ತಮ್ಮ ಬ್ಯಾಕ್ಗ್ರೌಂಡನ್ನು ತೋರಿಸ್ಕೊಳ್ತಾರೆ. ಆದರೆ ಈ ಹಿರಿಯ ಆಟಗಾರರು, ಸೀನಿಯರ್ ಆಟಗಾರ ಅದು ಯಾವುದನ್ನು ಕೂಡ ನಿರೀಕ್ಷೆ ಮಾಡೋದಿಲ್ಲ. ಈ ಲೈವ್ ಇದೆ ಅನ್ನೋದಾಗಿ ಹೆಚ್ಚಾಗಿ ಅವ್ರ ಮೈಂಡಲ್ಲಿ ಇರೋದಿಲ್ಲ. ಯಾಕೆಂತಂದರೆ ಅವ್ರು ಲೈವ್ಗಿಂತ ಮುಂಚೆ ಆಡಿ ಬೆಳೆದವರು, ಅವರ ಆಡಿದ ಆಟ ನಾವು ಕಣ್ಣಲ್ಲಿ ನೋಡಿಲ್ಲ. ಆದರೆ ಕೆಲವರು ಆಟಗಳು ನೋಡಿದ್ದೇವೆ ನಾವು. ಅವ್ರ ಬಗ್ಗೆ ಮಾತನಾಡುವಷ್ಟು ದೊಡ್ಡವರು ನಾವಲ್ಲ. ಖಂಡಿತ ಹಿರಿಯ ಆಟಗಾರರು ಇನ್ನೂ ಹೆಚ್ಚಿನ ಕಾಲವರೆಗೆ ಪಂದ್ಯವನ್ನು ಆಡಲಿ ಅನ್ನೋಂಥ ಆಶೆ ನಮ್ಮದು. ಅವರಿದ್ದರೆ ಸದಾಕಾಲ ಕ್ರಿಕೆಟ್ ಎಂದಿಗೂ ಕೂಡ ಯಶಸ್ಸನ್ನು ಕಾಣುತ್ತೆ. ಆ ಹಿರಿಯ ಆಟಗಾರ ಎಲ್ಲರಿಗೂ ಕೂಡ ನಾವು ಸ್ಪೆಷಲಿ ಕೃತಜ್ಞತೆ ಬಯಸ್ತೇವೆ. ಅದೇ ರೀತಿ ನೀವು ಹೇಳಿದ್ರಿ ಹಿರಿಯ ಆಟಗಾರರು ಅಂತ. ಈ ಥರ ಹಿರಿಯ ಆಟಗಾರರಲ್ಲಿ ಒಬ್ಬರು ನಮ್ಮ ರಾಮಣ್ಣ ಅವರು. ನಮ್ಮ ರಾಮಣ್ಣ ಅವರೆಲ್ಲ 3 ಜನರೇಷನ್ ನೋಡಿ ಈಗ ಲೈವಿಗೂ ಬಂದಿದ್ದಾರೆ. ಹೌದು, ಅವರಿಗೊಂದು ಪ್ರಶಸ್ತಿ ಸಲ್ಲಿಸಲೇಬೇಕಾಗುತ್ತೆ ನಮ್ಮ ರಾಮಣ್ಣ ಅವರಿಗೆ. ರಾಮಣ್ಣನ ಬಗ್ಗೆ ಮಾತಾಡೋಕ್ಕಿಲ್ಲ ಸರ್. ಯಾಕೆಂದರೆ ಬೌಂಡ್ರಿ ಅನ್ನೋದಾಗಿ ಕೊಡ್ತಾ ಇದ್ದಾರೆ. ಚೆಕ್ ಮಾಡಿ ಏನು ತೊಂದರೆ ಇಲ್ಲ. ಆರಾಮಾಗಿ ಟೈಮ್ ತೊಗೊಂಡು ಚೆಕ್ ಮಾಡಿ, ಏನು ತೊಂದರೆ ಇಲ್ಲ. ಆರಾಮಾಗಿ ಚೆಕ್ ಮಾಡಿ, ಏನು ತೊಂದರೆ ಇಲ್ಲ. ಏನು ಅರ್ಜೆಂಟ್ ಇಲ್ಲ. ಆರಾಮಾಗಿ ಟೈಮ್ ತೊಗೊಂಡು ಚೆಕ್ ಮಾಡಿ, ಏನು ತೊಂದರೆ ಇಲ್ಲ. ಬೌಂಡ್ರಿ ಅನ್ನುವಂಥ ತೀರ್ಪನ್ನು ಕೊಡ್ತಾ ಇದ್ದಾರೆ ನಿರ್ಣಾಯಕರು. ಪಂದ್ಯ ಮುಂದುವರಿಸಿ, ಅಲ್ಲಿ ಬೌಂಡ್ರಿ ಅನ್ನುವಂಥ ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ ಇವಾಗ 48. ಇಲ್ಲ, ಅಂಪೈರ್ ತೀರ್ಮಾನ ಬೌಂಡ್ರಿಯಿಂದ ಡನ್ ಆಗ್ತಾ ಇದೆ. ದಯವಿಟ್ಟು ಸಹಕರಿಸಬೇಕು. ಕಂಟಿನ್ಯೂ ಮಾಡಿ ಮ್ಯಾಚ್.
3-5 ಒತ್ತಡದ ಪರಿಸ್ಥಿತಿ. ಶ್ರೀಧರ್ ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸಿದ್ರು. ಅಲ್ಲಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕೂಡ ಒಂದಷ್ಟು ಉತ್ತಮರಿತಾಗಿ ನಡೀತಾ ಇದ್ದಾವೆ. ಕೊನೆಯ 3 ಎಸೆತ 5 ಓಟದ ಅವಶ್ಯಕತೆ. ಮತ್ತೆ ಯಶವಂತ್ ಶ್ರೀಧರ್. ಶ್ರೀಧರ್ಗೆ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಬಹಳಷ್ಟು ಎಸೆತ. ರೋಚಕ ಪಂದ್ಯ, ರೋಮಾಂಚನ ಪಂದ್ಯ, ಕುತೂಹಲ ಪಂದ್ಯ. ದಾವಣಗೆರೆ 11 ವರ್ಸಸ್ ಹೊಯ್ಸಳ ಚಿತ್ರದುರ್ಗ. 2-5 ಅವಶ್ಯಕತೆ. ಯಾವುದೇ ಹಂತದಲ್ಲೂ ಕೂಡ ಉತ್ತಮ ಆಟವನ್ನು ಆಡಬಲ್ಲಂತ ಶ್ರೀಧರ ಸ್ಟ್ರೈಕರ್ ವಿಭಾಗದಲ್ಲಿ. ಆತ ಹೊಯ್ಸಳ ನಂಬುಗೆಯ ಬೌಲರ್ ಯಶವಂತ್. ಈತ ನಡುವೆ ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ತೀರಾ ಹೊರಂಚಿನಲ್ಲಿ ಅದು ಹೋಗ್ತಾ ಇದೆ ವೈಟ್ ಬಾಲ್. ಎಕ್ಸ್ಟ್ರಾ ಓಟ ಇವಾಗ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಬಹಳಷ್ಟು ಕುತೂಹಲಕಾರಿ ಪಂದ್ಯ. 2-4. ಜೆಪಿ ಕೂಡ ಇದುವರೆಗೆ ಒಂದಷ್ಟು ಶಾಂತವಾಗಿ ಪಂದ್ಯ ವೀಕ್ಷಣೆ ಮಾಡಿದ್ರು. 2 ಎಸೆತ 4 ಓಟದ ಅವಶ್ಯಕತೆ. ನಿದ್ದೆ ಮಂಪರಿರ್ತಕ್ಕಂಥ ಆಟಗಾರಿಗೆ ಆ ಒಂದು ಡಿಸಿಷನ್ ಬಳಿಕ ಇವಾಗ ಎಲ್ಲರೂ ಕೂಡ ಎಚ್ಚೆತ್ತಿದ್ದಾರೆ. ಕ್ರೀಡಾಂಗಣ ಸುತ್ತಗಳಲ್ಲಿ ಪ್ರೇಕ್ಷಕರ ಒಂದು ಕೂಗು ಕೂಡ ಇವಾಗ ಮುಗಿಲು ಮುಟ್ತಾ ಇದೆ. ಯಶವಂತ್ ಶ್ರೀಧರ್ ತರಣೆ ಬಹಳಷ್ಟು ತನ್ಮೂಲಕ ಒಂದೊಂದು ಸೇರ್ಪಡೆ. ಕೇವಲ 1 ಓಟ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಜಾಣ್ಮೆಯಾಗಿ ಓಟವನ್ನು ಕಂಡಿದ್ರೆ ಈ ಓಟವನ್ನ ಜಯಿಸುವ ಬಹುಶಃ 2 ಓಟವನ್ನು ಸುಲಭವಾಗಿ ಪೂರೈಸುವ ಅವಕಾಶ ಇತ್ತು. ಶ್ರೀಧರ್ ಜಾರಿದ್ರು ಅಲ್ಲಿ. ಬಹುಶಃ ಇಲ್ಲಿ 1 ಎಸೆತ ಜಯಕ್ಕಾಗಿ 3 ಓಟದ ಅವಶ್ಯಕತೆ. ಅಂಬಾರಿ ಆನೆ ಅರ್ಜುನ ಕಪ್ಪಿನಲ್ಲಿ ನಡುರಾತ್ರಿಯಲ್ಲಿ ರೋಚಕ ಪಂದ್ಯ ನಡೀತಾ ಇದೆ. ಹೊಯ್ಸಳ ಒಂದು ಪಂದ್ಯವನ್ನು ಜಯಿಸಲೇಬೇಕಾಗಿದೆ. ದಾವಣಗೆರೆ 11 3 ಪಂದ್ಯವನ್ನು ಜಯಿಸಿದ್ದಾರೆ. 4 ಪಂದ್ಯವನ್ನು ಜಯಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಶವಂತ್ 2 ಕಾರ್ತಿಕ್ 1-3 ರೋಚಕ ಪಂದ್ಯ, ರೋಮಾಂಚನ ಪಂದ್ಯ. ನಡುವೆ ಬಹಳಷ್ಟು ಒಂದೊಂದು ಸೇರ್ಪಡೆ ಆಗ್ತಾ ಇದೆ. ತನ್ಮೂಲಕ ಇವಾಗ 2 ನಡೆದ ಪ್ರಯತ್ನ ರನ್ಔಟ್. ಬಿಗು ಹೋರಾಟದಲ್ಲಿ ಹೊಯ್ಸಳ ಕ್ರಿಕೆಟರ್ಸ್ ರಘು ಮಾಲಕತ್ವದ ತಂಡ ಬಿಗು ಹೋರಾಟದಲ್ಲಿ ಪಂದ್ಯವನ್ನು ಜಯಿಸ್ತಾ ಇದೆ. ದಾವಣಗೆರೆ 11 ಮನ್ನಿಸ್ತಾ ಇದೆ. ಕೊನೆಯ ಹಂತವರೆಗೂ ಕೂಡ ಹೋರಾಟವನ್ನು ಮಾಡಿದ ಹೊಯ್ಸಳ ಕ್ರಿಕೆಟರ್ಸ್ ಈ ಪಂದ್ಯವನ್ನು ಜಯಿಸ್ತಾ ಇದೆ. ಹೊಯ್ಸಳ ಒಟ್ಟಾರೆ ದಿನದ ಕೊನೆಯ ಒಂದು ಪಂದ್ಯ ಇವಾಗ ನಡೆಯುತ್ತಾ ಈ ವೋಲ್ಟೇಜ್ ಮ್ಯಾಚ್ ನಮ್ಮ ದುರ್ಗ ವರ್ಸಸ್ ಐಟೆಕ್ ಕ್ರಿಕೆಟರ್ಸ್.